परहं गुरुसाक्षात् परं ब्रह्म तस्मै श्रीगुरवे नमः. ಓಂ ಓಂ ನಾರಾಯಣ. ಇವತ್ತು ವೇದಾಂತ ಪರಿಭಾಷೆ ತುಂಬ ಹೊತ್ತು ಕಾದೆ, ಯಾರೋ ಒಬ್ಬರು ಕಂಡು ಬರ್ತಾ ಇದ್ದಾರೆ. ಈಗ ಶುರು ಮಾಡ್ತೀನಿ. ತ್ವಂಪದಾರ್ಥ ವಿವೇಕ. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ವಾಕ್ಯ ಓದ್ತೀನಿ. ಅಥ ತ್ವಂಪದಾರ್ಥ ವಿವೇಕೋ ವಿವೇಚನೀಯ. ತತ್ಪದಾರ್ಥದ ವಿವೇಕವಾಯಿತು, ಈಗ ತ್ವಂಪದಾರ್ಥದ ವಿವೇಕವನ್ನು ಮಾಡಬೇಕು. ಏಕೆಂದರೆ ತತ್ವಮಸೀತಿ ಶ್ರಾವಿತಸ್ಯ ಸಂಭಾವನಾ ಜಾಯತೆ. ನಾನು ತತ್ವಮಸಿ ಎಂದು ವಾಕ್ಯ ಕೇಳಿದ ತಕ್ಷಣವೇ ನಾನು ಹೇಗೆ ಬ್ರಹ್ಮ ಆಗ್ತೀನಿ, ನಾನೇ ಬ್ರಹ್ಮ ಎಂದು ಹೇಳಿದ್ದಾಗ ಬ್ರಹ್ಮ ನಾನಾ, ಅದು ಹೇಗೆ ಹೊಂದುತ್ತದೆ ಎಂದು ಮನಸ್ಸಿಗೂ ಒಂದು ಅಸಂಭಾವನ, ಅಂದರೆ ಇದು ಅಸಂಭವ ಎಂದು ಅನಿಸುತ್ತದೆ. ಇನ್ನೊಂದು ಕಥಮಿಹ ಜನ್ಮಾದಿಮಾನ್, ನಾನು ಜನ್ಮ ಮರಣಶೀಲ, ಕರ್ತ ಭೋಕ್ತ, ಸುಖಿ ದುಃಖಿ, ಸಂಸಾರಿ. ಜನ್ಮ ಮರಣಶೀಲ, ಸುಖಿ ದುಃಖಿ, ಕರ್ತ ಭೋಕ್ತ ಆಗಿರುವ ನಾನು ಶಾಸ್ತ್ರವು ಹೇಳಿರುವ ಜನ್ಮರಹಿತ ಅದ್ವಿತೀಯ ಪರಂಬ್ರಹ್ಮ ನಾನು ಹೇಗೆ ಆಗ್ತೀನಿ? ಅದು ಆಗುವುದಲ್ಲವಲ್ಲ. ಶಾಸ್ತ್ರ ಹೇಳಿದ್ದರೆ ನಮ್ಮ ಅನುಭವದಲ್ಲಿರಬೇಕು. ನಾನೇನೋ ಕರ್ತ ಭೋಕ್ತ ಸಂಸಾರಿ ಸುಖಿ ದುಃಖಿ ಆಗಿದ್ದೇನೆ. ಶಾಸ್ತ್ರ ಹೇಳ್ತದೆ ನೀವು ಕರ್ತಭೋಕ್ತವು ಅಲ್ಲವೇ ಅಲ್ಲ, ನೀವು ಅಸಂಸಾರಿ ಅದ್ವಿತೀಯ ಬ್ರಹ್ಮ ಎಂದು ಹೇಳುತ್ತದೆ. ಅದು ಹೇಗೆ ಆಗುತ್ತದೆ ಎಂದು ಇತಿ ತತ್ರ. ಈಗ ಇದಕ್ಕೆ ನೋಡಿ, ಜೀವನು ನನಗೆ ಜನ್ಮ ಮರಣಾದಿಗಳಿವೆ ಎಂಬುದು ಅನಿಸುತ್ತಾ ಇದ್ದು, ಜನ್ಮ ಮರಣಾದಿಗಳು ನಿಜವಾಗಿರುವಂಥವಲ್ಲ. ಜನ್ಮ ಮರಣಾದಿಗಳು ಲೋಕದಲ್ಲಿ ಅನಿಸುತ್ತಾ ಇವೆ, ನಿಜ. ಆ ಅನಿಸಿಕೆಯಲ್ಲ. ಅನಿಸಿಕೆ ಅಂದರೆ ಒಂದು ಅನುಭವ. ಅದೆಲ್ಲವೂ ಅವಿದ್ಯಾ ಕಲ್ಪಿತವೇ. ಜೀವನಿಗೆ ನಾನು ಜನ್ಮ ಹೊಂದಿದ್ದೇನೆ, ಮರಣಿಸುತ್ತೇನೆ, ನಾನು ಪ್ರಮಾತೃ ಕರ್ತೃ ಭೋಕ್ತೃನಾಗಿದ್ದೇನೆ, ನಾನು ಜ್ಞಾತೃವಾಗಿ ಇಂದ್ರಿಯ ಮನಸ್ಸುಗಳಿಂದ ಬೇರೆ ಪದಾರ್ಥಗಳನ್ನು ತಿಳ್ಕೊಳ್ತಿದ್ದೇನೆ, ನಾನು ಜ್ಞಾತೃವಾಗಿ ಜ್ಞಾನ ಸಾಧನಗಳಿಂದ ಜ್ಞಾನೇಂದ್ರಿಯಗಳಿಂದ ಮನಸ್ಸಿನಿಂದ ತಿಳ್ಕೊಳ್ತಾ ಇದ್ದೇನೆ, ಕರ್ತೃವಾಗಿ ಕರ್ಮ ಮಾಡ್ತಾ ಇದ್ದೇನೆ, ಭೋಕ್ತೃವಾಗಿ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೇನೆ. ಇದೆಲ್ಲ ಅನಿಸುತ್ತಾ, ಇದೆಲ್ಲ ಜನ್ಮ ಮರಣಶೀಲ. ಶರೀರ ಬಿಟ್ಟು ಸತ್ತು ಹೋಗಿ ತಾನು ಪೂರ್ವಕರ್ಮಕ್ಕೆ ಅನುಗುಣವಾಗಿ ಯಾವುದೇ ಒಂದು ಲೋಕಕ್ಕೆ ಹೋಗ್ತೀನಿ, ಮತ್ತೆ ಅದು ಮುಗಿದ ನಂತರ ಬಂದು ಮತ್ತೆ ಜನ್ಮ ಪಡ್ಕೊಳ್ತೀನಿ. ಇದೆಲ್ಲ ಇತ್ಯಾದಿ ಸರ್ವಮಪಿ ಅವಿದ್ಯಾ ಪುರಸ್ಸರಮೇವ. ಇದೆಲ್ಲವೂ ಸ್ವಪ್ನವೆಂಬ ಒಂದು ಭ್ರಾಂತಿ ಹಾಗೆಯೇ ಅನಿಸುತ್ತಾ ಇವೆ. ಇವೆಲ್ಲ ನಡೆಯುತ್ತಾ ಇಲ್ಲ. ಇದನ್ನು ವಿಸ್ತಾರವಾಗಿ ನಾವು ಚರ್ಚೆ ಹಿಂದೆ ಮಾಡಿದ್ದೇವೆ. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಅವಿದ್ಯಾ ಪುರಸ್ಸರಮೇವೇತಿ ಸವಿಸ್ತರಂ ಪ್ರತಿಪಾದಿತಂ ಪ್ರಾಕ್. ವಿಸ್ತಾರವಾಗಿ ವರ್ಣನ ಮಾಡಿದ್ದೇವೆ. ಜೀವನಿಗೆ ನಾನು ಜನ್ಮ ಮರಣಶೀಲ, ಜನ್ಮ ಮರಣಗಳು ಉಂಡವನು ಎಂದು ಅನಿಸಿಕೆ ಇದೆಲ್ಲ, ಅದೆಲ್ಲ ಅವಿದ್ಯೆಯಿಂದಲೇ. ಅವಿದ್ಯದಿಂದ ಅನಿಸುತ್ತದೆ ಹೊರತು ನಿಜವಾಗಿಲ್ಲ. ಅವಿದ್ಯೆ ಅಂದರೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅಂದರೆ ಒಂದು ಅನಿಸಿಕೆ, ಅದು ಒಂದು ಮನಸ್ಸಿನ ಪ್ರತ್ಯಯ. ನಾನು ಹುಟ್ಟಿದ್ದೇನೆ, ನಾನು ಇರುತ್ತೇನೆ, ಇನ್ನು ಕೆಲವು ದಿವಸಕ್ಕೆ ಪ್ರಾಣ ಬಿಡುತ್ತೇನೆ ಎಂದು ಅನಿಸಿಕೆ, ಅದು ತಪ್ಪು. ಅದು ಒಂದು ಅನಿಸಿಕೆ ಅಂದರೆ ವೃತ್ತಿ. ಈ ವೃತ್ತಿ ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ. ಅಂದರೆ ಅರ್ಥವೇನು? ಅಂದರೆ ನನ್ನ ನಿಜ ಸ್ವರೂಪ ಹಾಗಿಲ್ಲ. ನನಗೆ ಅನಿಸುತ್ತಿರುವ ಅನಿಸಿಕೆ ನಾನು ಇರುವಂಥದ್ದನ್ನು ಹೇಳುವುದಲ್ಲ, ನಾನು ಹೇಗಿದ್ದೀನೋ ಹಾಗೆ ಹೇಳುವಂಥದ್ದಲ್ಲ ಈ ವೃತ್ತಿ. ನಾನು ಹುಟ್ಟುತ್ತಿದ್ದೇನೆ, ಮರಣಿಸುತ್ತೇನೆ ಎಂದು ಏನು ಅನಿಸುತ್ತಾ ಇದೆಯೋ, ಈ ಅನಿಸಿಕೆಗಳು ತನ್ನ ತನ್ನ ನಿಜವಾದ ಇರುವನ್ನು ತಾನು ಹೇಗಿದ್ದೀನೋ ಹಾಗೆ ಅನಿಸುತ್ತಾ ಇಲ್ಲ. ಈ ಅನಿಸಿಕೆ ತಾನು ಇರುವುದು ಒಂದು ಬಗೆ, ಅನಿಸುವುದು ಇನ್ನೊಂದು ಬಗೆ. ಅಲ್ಲಿ ನೋಡಿ ತಪ್ಪು. ತಾನು ಹೇಗಿದ್ದೀನೋ ಅದೇ ನನಗೆ ತಿಳುವಳಿಕೆ ಆದರೆ ತಿಳುವಳಿಕೆ ಎಂದು ಒಪ್ಕೊಳ್ತೀವಿ. ನಾನು ಹುಟ್ಟುತ್ತೇನೆ, ಮರಣಿಸುತ್ತೇನೆ, ನಾನು ಕರ್ತ ಭೋಕ್ತ, ನಾನು ಜ್ಞಾತ,
ಇದೆಲ್ಲ ನಾನು ಏನೋ ಒಂದು ಒಳ್ಳೆಯದನ್ನು ಆರಾಧನೆ ಮಾಡ್ತೀನಿ, ಅದಕ್ಕೆ ಪುಣ್ಯ ಪಡ್ಕೊಳ್ತೀನಿ, ಅದರಿಂದ ಯಾವುದೇ ಒಂದು ಲೋಕಕ್ಕೆ ಹೋಗ್ತೀನಿ, ಅಲ್ಲಿದ್ದು ಕೆಲವು ದಿವಸಕ್ಕೆ ವಾಪಸ್ ಬರ್ತೀನಿ ಇತ್ಯಾದಿಗಳಲ್ಲ. ಅಂದರೆ ಜೀವನಾಗಿದ್ದು ತಾನು ಮಾಡುತ್ತಿರುವ ವ್ಯವಹಾರಗಳನ್ನೆಲ್ಲ, ಅಂದರೆ ಕರ್ಮಗಳು, ಅನುಭವಗಳು, ಜ್ಞಾನಗಳು, ಮತ್ತು ತಾನು ಯಾರಾಗಿದ್ದೀನೋ ಅದು. ಇದು ನೋಡಿ, ತಾನು ಯಾರಾಗಿದ್ದೆ ಅಂತ ಅನಿಸುತ್ತದೋ ತನಗೆ ಆ ಅನಿಸಿಕೆ. ಅಂದರೆ ತಾನು ಯಾರಾಗಿದ್ದೀನೋ, ತನಗೆ ಏನೇನು ಆಗುತ್ತಾ ಇದೆಯೋ, ಏನು ಮಾಡ್ತಾ ಇದ್ದೀನೋ, ಎಲ್ಲಿಗೆ ಹೋಗ್ತಾ ಇದ್ದೀನೋ, ಆ ಮಾಡಿ ಆ ಕರ್ಮಗಳ ಫಲವಾಗಿ ಎಲ್ಲಿಗೆ ಹೋಗ್ತೀನಿ, ಮತ್ತು ಯಾವ ಪರಿಸ್ಥಿತಿಗಳಿಗೆ ಒಳಗಾಗ್ತೀನಿ, ಇದೆಲ್ಲವೂ ಅವಿದ್ಯಾ ಕಲ್ಪಿತ. ಅಂದರೆ ಅರ್ಥವೇನು? ಇದೆಲ್ಲವೂ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅಂದರೆ ಅರ್ಥವೇನು? ನಾನು ನಿಜವಾಗಿ ಇರುವುದು ಹೀಗಲ್ಲ, ಇದೆಲ್ಲ ನನ್ನ ಕುರಿತು ಅನಿಸಿಕೆ. ಅಂದರೆ ಇದ್ದದ್ದು ಇದ್ದ ಹಾಗೆ ಅಲ್ಲ, ನಾನಿರುವುದು ಇನ್ನೊಂದು ಬಗೆ, ಅನಿಸುವುದು ಹೀಗೆ. ಅಂದರೆ ನಾನು ಇರುವುದಕ್ಕಿಂತ ಭಿನ್ನವಾಗಿ ತಪ್ಪಾಗಿ ನನ್ನ ಕುರಿತು ನನಗೆ ಅನಿಸಿಕೆ. ನಾನೊಬ್ಬ ಜೀವ, ಕರ್ತಭೋಕ್ತ ಅನಿಸುವುದೇ ತಪ್ಪು. ಅಂದರೆ ನಾನೊಬ್ಬ ವ್ಯಕ್ತಿ ಅನಿಸುವುದು ತಪ್ಪು. ತಾನು ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಅನಿಸುತ್ತಾ ಇದಲ್ಲ, ಇದು ತನ್ನ ನಿಜ ಸ್ವರೂಪವಲ್ಲ. ತಾನೊಬ್ಬ ವ್ಯಕ್ತಿ ಅಂದರೆ ಒಂದು ಜೀವ, ತಾನೊಬ್ಬ ವ್ಯಕ್ತಿ ಒಂದು ಜೀವ ಅನಿಸುವುದೇ ಒಂದು ತಪ್ಪು ತಿಳುವಳಿಕೆ. ಅಂದರೆ ಏನು? ತಪ್ಪು ತಿಳುವಳಿಕೆ ಅಂದರೆ ಅರ್ಥವೇನು? ತಾನಿರುವುದು ವ್ಯಕ್ತಿ ಅಲ್ಲ ಎಂದರ್ಥ. ವ್ಯಕ್ತಿ ಅಲ್ಲದಿರುವಂಥ ತನ್ನ ಕುರಿತು ವ್ಯಕ್ತಿ ಅಂದಂತೆ ಭಾವನೆ, ಅನಿಸಿಕೆ. ನಾನು ಕರ್ತ, ನಾನೇನೋ ಮಾಡ್ತಾ ಇದ್ದೇನೆ, ನಾನೇನೋ ತಿಳ್ಕೊಳ್ತಾ ಇದ್ದೇನೆ, ಏನೋ ಸುಖ ದುಃಖಕ್ಕೆ ಒಳಗಾಗ್ತಾ ಇದ್ದೇನೆ, ಇದೆಲ್ಲ ಅನಿಸುತ್ತಾ ಇದೆಲ್ಲ, ಇದೆಲ್ಲ ಅನಿಸಿಕೆನೇ. ಅನಿಸಲಿ, ಅನಿಸುವುದು ನಿಜವೇ ಅಲ್ಲವೇ ಅಂದರೆ ಹೌದು, ಅನಿಸುತ್ತಾ ಇದೆ. ಅನಿಸಿರುವ ಮಾತ್ರದಿಂದ ನೀನಿರುವುದು ಹಾಗೆ ಇಲ್ಲ. ನೀನಿರುವುದು ನಿಮ್ಮ ಅನಿಸಿಕೆಗೆ ಅನುಗುಣವಾಗಿಲ್ಲ. ನಿಮ್ಮ ಅನಿಸಿಕೆದು ಒಂದು ಬಗೆ, ನೀನು ನಿಜವಾಗಿ ಹಾಗೆ ಇಲ್ಲವೇ ಇಲ್ಲ. ನಾನಿರುವುದು ಇನ್ನೊಂದು ಬಗೆ. ಅಯ್ಯೋ, ಈಗ ನನಗೆ ಏನೇನು ಅನಿಸುತ್ತಾ ಇದೆಯೋ, ನಾನು ಹುಟ್ಟಿದ್ದೇನೆ ಅಂದರೆ ನಾನು ಹುಟ್ಟಲಿಲ್ಲ, ನೀನು ಹುಟ್ಟಲಿಲ್ಲ. ಅಯ್ಯೋ, ನಾನು ಹುಟ್ಟಿದ್ದೆ ಅನಿಸುತ್ತದೆ, ಆದರೆ ನಾನು ಹುಟ್ಟಲಿಲ್ಲ. ನಾನು ಸತ್ತು ಹೋಗ್ತೀನಿ ಅನಿಸುತ್ತದೆ, ಆದರೆ ನೀನು ಸಾಯಲ್ಲ, ಸಾಯುವವನೇ ಅಲ್ಲ. ನಾನು ಏನೇನೋ ತಿಳ್ಕೊಳ್ತಾ ಇದ್ದೀನಿ ಇಂದ್ರಿಯಗಳಿಂದ, ಮನಸ್ಸುಗಳಿಂದ, ಅದೇನಲ್ಲವೇ ಅಲ್ಲ. ಮತ್ತು ಕರ್ಮಗಳು ಮಾಡ್ತಾ ಇದ್ದೀನಿ, ನಿಮ್ಮ ಭ್ರಮೆ ಅದು. ನಾನೇನೋ ಕರ್ಮ ಮಾಡ್ತಾ ನೀವು ಏನು ಮಾಡ್ತಾನೇ ಇಲ್ಲ, ನೀವು ಯಾವ ಕರ್ಮನೂ ಮಾಡುವವನಲ್ಲ. ಅಯ್ಯೋ, ನಾನು ಇಷ್ಟೆಲ್ಲ ಪುಣ್ಯ ಪಾಪ, ಅದೇನು ನಿಮಗೆ ಪುಣ್ಯ ಇಲ್ಲ, ಪಾಪ ಇಲ್ಲ, ನಿಮಗೆ ಅನಿಸುತ್ತಾ ಇದೆ, ಅದೊಂದೇ ಅನಿಸುವುದು ಒಂದೇ. మరి ಅನಿಸುವನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಏಕೆ? ಅದೇ ಒಂದು ಭ್ರಾಂತಿ. ಅದು ನಿಮ್ಮ ಕೈಯಲ್ಲಿಲ್ಲ. ನಿಮ್ಮ ಕೈಯಲ್ಲಿಲ್ಲ. ನೀವು ಬೇಕೆಂದು ತಗೊಂಡು ಬಂದಿಲ್ಲ, ಬೇಡ ಅಂದರೆ ಬಿಡುವುದಂಥದ್ದಲ್ಲ. ನಿಮ್ಮ ಪ್ರಯತ್ನದಿಂದ ಬಂದಿದ್ದಲ್ಲ, ಬೇಡ ಅಂದರೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಅದು ತಾನಾಗಿ ಬಂದುಬಿಟ್ಟಿದೆ, ತಾನಾಗಿ ಇದ್ದುಕೊಂಡಿದೆ. ಸ್ವಾಭಾವಿಕ ಅಧ್ಯಾಸ. ಅದು ಸ್ವಾಭಾವಿಕವಾದ ಎಲ್ಲ ಜೀವರಲ್ಲಿರುವಂಥ ಸ್ವಾಭಾವಿಕ ತಪ್ಪು ತಿಳುವಳಿಕೆನೇ ಹೊರತು ನೀನು ವ್ಯಕ್ತಿಗತವಾಗಿ ಮಾಡಿಕೊಂಡಿದ್ದಲ್ಲ. ನಾನು ಎಚ್ಚರದಲ್ಲಿದ್ದೇನೆ, ನಾನು ಬೆಳಗ್ಗೆ ಏಳುತ್ತೇನೆ, ಜೀವನವಲ್ಲೆಲ್ಲ ಎಚ್ಚರದಲ್ಲಿ ಏನೇನೋ ಮಾಡ್ತೀನಿ, ಯಾರೋ ಒಬ್ಬ ವ್ಯಕ್ತಿಯಾಗಿರ್ತೀನಿ, ಏನೇನೋ ಮಾಡ್ತೀನಿ, ಸುಖವನ್ನು ದುಃಖವನ್ನು, ಅನಾರೋಗ್ಯ, ಟೆನ್ಷನ್ಗಳು, ಆರ್ಥಿಕ ಸಮಸ್ಯೆಗಳು, ಏನೋ ಕುಟುಂಬ ಎಲ್ಲ ಮಾಡ್ಕೊಳ್ತೀನಿ. ನಂತರ ಮಲ್ಕೊಳ್ತೀನಿ, ಕನಸು ನೋಡ್ತೀನಿ, ಮತ್ತೆ ಹೇಳ್ತೀನಿ. ಇದೆಲ್ಲ ನನಗೆ ನಾನು ಎಚ್ಚರವಾಗ್ತೀನಿ, ಮಲ್ಕೊಳ್ತೀನಿ, ಕನಸು ನೋಡ್ತೀನಿ, ಮತ್ತೆ ಎಚ್ಚರವಾಗ್ತೀನಿ, ಮಲ್ಕೊಳ್ತೀನಿ, ಇದೆಲ್ಲ ಅನಿಸುತ್ತಾ ಇದೆಲ್ಲ ಅನಿಸುವುದಲ್ಲ, ಇದು ನನ್ನ ಅನುಭವವೇ ಹೇಳ್ತಾನೆ. ಹೌದಪ್ಪ, ನಿನ್ನ ಅನುಭವವೇ ಒಂದು ಅನಿಸಿಕೆಯೇ ತಪ್ಪು ಅನಿಸಿಕೆ. ಇದು ಶಾಸ್ತ್ರ ಹೇಳೋದು. ಅಯ್ಯೋ, ಇದು ನಮಗೆ ಯಾರೂ ಹೇಳಲಿಲ್ಲ. ಹೀಗೆ ಇದು ಅನಿಸುತ್ತಾ ಇದಲ್ಲ, ಇದೇ ನಿಜ ಅಂದ್ಕೊಂಡು ನಾವು ಕುಳಿತಿದ್ದೇವೆ. ಶಾಸ್ತ್ರ ಹೇಳ್ತದೆ, ನಿಮ್ಮ ಅನಿಸಿಕೆನೇ ಹೊರತು ನಿಜವಲ್ಲ. ನಿಮಗೆ ಅಲ್ಲ, ಎಲ್ಲರದು ಅಷ್ಟೇ. ಯಾರೂ ಜೀವರಲ್ಲ. ಈ ಜೀವಭಾವವೇ ನಿನ್ನ ಕುರಿತು ಒಂದು ವ್ಯಕ್ತಿ ಅಂದುಕೊಳ್ಳುವುದೇ ತಪ್ಪು ಎಂದೇ ಶಾಸ್ತ್ರ ಹೇಳುವುದು. ಆದ್ದರಿಂದ ಇದೆಲ್ಲವೂ ಅವಿದ್ಯಾ ಮೂಲಕವೇ. ಅವಿದ್ಯಾ ಅಂದರೆ ಒಂದು ಅನಿಸಿಕೆ ಅಂದರೆ ತಪ್ಪು ತಿಳುವಳಿಕೆ, ರಾಂಗ್ ನೋಷನ್. ತಪ್ಪು ತಿಳುವಳಿಕೆ, ರಾಂಗ್ ನೋಷನೇ ಅಷ್ಟೇ ಹೊರತು ನಾನು ನಿಜವಾಗಿ ಅದಕ್ಕೆ ಒಳಗಾಗುತ್ತೇನೆ ಎಂದರ್ಥ ಅಲ್ಲ. ಆಯಿತಾ?
ಅವಿದ್ಯಾ ಪುರಸ್ಸರಮೇವೇತಿ ಸವಿಸ್ತರಂ ಪ್ರತಿಪಾದಿತಂ ಪಾಕ್. ಇದನ್ನು ನಾವು ವಿಸ್ತಾರವಾಗಿ ಪ್ರತಿಪಾದಿಸಿದ್ದೇವೆ ಹಿಂದೆ, ಆದರೂ ಮತ್ತೊಂದು ಸಲ ಸಂಕ್ಷೇಪವಾಗಿ ಹೇಳ್ತೀವಿ. ಮತ್ತೊಂದು ಸಲ ಸಂಕ್ಷೇಪವಾಗಿ ಹೇಳೋಣ. ಇತ್ಯಾದಿ ಸರ್ವಮಪಿ ಅವಿದ್ಯಾ ಪುರಸ್ಸರಮೇವೇತಿ ಸವಿಸ್ತರಂ ಪ್ರತಿಪಾದಿತಂ ಪಾಕ್ ಪುನರಪಿ ಇಹ ಸಂಕ್ಷೇಪೇಣ ಪ್ರದರ್ಶ್ಯತೆ. ಮತ್ತೊಂದು ಸಲ ಸಂಕ್ಷೇಪವಾಗಿ ಹೇಳ್ತೀವಿ, ಏಕೆಂದರೆ ವಾಕ್ಯಾರ್ಥ ಪ್ರತಿಪತ್ತಯೇ ಪದಾರ್ಥ ಶುದ್ಧ್ಯರ್ಥಂ. ತತ್ವಮಸಿ ಎಂಬ ವಾಕ್ಯವು ಅರ್ಥವಾಗುವುದಕ್ಕೆ ತತ್ವಮಸಿ ಎಂಬ ಬೋಧ ಶಾಸ್ತ್ರಬೋಧ, ಅದ್ಭುತವಾದ ಅಮೃತವಾದ ಬೋಧ. ಅದು ನನ್ನ ಸಂಸಾರವನ್ನು ಅಲ್ಲ ಎಂದು ತಿಳಿಸಿಕೊಡುವಂಥ ಬೋಧ, ಆ ಉಪದೇಶ. ಅದು ಅರ್ಥವಾಗಬೇಕಂದರೆ ನಾನು ಬ್ರಹ್ಮ ಎಂದು ಹೇಳಿದ್ದರೆ ಆ ನಾನಂದರೆ ಯಾರು, ಯಾರನ್ನು ಬ್ರಹ್ಮ ಎಂದು ಹೇಳುತ್ತಾ ಇದೆ, ನಾನು ನಿಜವಾಗಿ ಯಾರು ಎಂದು ತನ್ನ ಕುರಿತು ಅದೇ ಶಾಸ್ತ್ರ ಹೇಳ್ತದೆ. ನೀನು ಬ್ರಹ್ಮ ಎಂದು ಹೇಳಿ ಆ ನೀನು ಯಾರು, ನಿನ್ನ ಕುರಿತು ಸರಿಯಾದ ವಿಚಾರ ಮಾಡ್ಕೋ. ನಿನ್ನ ಕುರಿತು ಸರಿಯಾಗಿ ಗಮನವಿಟ್ಟು ಸರಿಯಾಗಿ ವಿವೇಕ ಮಾಡು, ವಿಚಾರ ಮಾಡು. ನಿನ್ನ ಕುರಿತು ಏನೆಂದು ತಿಳ್ಕೊಂಡಿದ್ದೀಯೋ, ಏನೆಂದು ನಿಮಗೆ ಅನಿಸುತ್ತಾ ಇದೆಯೋ, ಏನೆಂದು ಅನುಭವವಾಗುತ್ತದೋ ಆ ಅನುಭವವೇ ತಪ್ಪು. ಆ ಅನುಭವವನ್ನು ತಪ್ಪು ಅಂದರೆ ಅದು ನನ್ನ ಅನುಭವವಲ್ಲ, ಅದು ತನ್ನ ಮೇಲೆ ಹಾಕ್ಕೊಂಡ ಅನುಭವವೇ. ತಾನು ಹಾಗೆ ಇಲ್ಲದಿದ್ದರೂ ಹಾಗೆ ಆಗಿದ್ದೇನೆ ಎಂದು ಅಂದ್ಕೊಂಡು ಅನುಭವ. ಅದೊಂದು ವಿಚಿತ್ರ ಬುದ್ಧಿಯಪ್ಪ, ಭಯಂಕರ. ಅವಿದ್ಯಾ ಅಂದರೆ, ಅಧ್ಯಾಸ ಮಾಯಾ ಅಂದರೆ ಅದು ಭಯಂಕರ ಬುದ್ಧಿ. ಅದು ಏನೋ ಕೂತು ಬಿಟ್ಟಿದೆ, ಅದು ಅಲ್ಲ, ಬಟ್ ಆದರೆ ಅನಿಸುತ್ತದೆ. ಆದ್ದರಿಂದ ತಾನು ಯಾರು ಎಂಬುದು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿದ ನಂತರ ಶಾಸ್ತ್ರ ಹೇಳಿದ್ದು ನಾನು ಬ್ರಹ್ಮ ಎಂಬುದು ಅರ್ಥವಾಗ್ತದೆ. ಶಾಸ್ತ್ರ ಹೇಳಿರುವ ನೀನು ಬ್ರಹ್ಮ ಎಂದು ವಾಕ್ಯ ಅರ್ಥವಾಗಬೇಕಂದರೆ ಮೊದಲು ನೀನು ಯಾರು ಎಂದು ವಿಚಾರ ಮಾಡು. ವಿಚಾರ ಅಂದರೆ ಗಮನ, ಪರೀಕ್ಷಾ. ಗಮನವಿಟ್ಟು ಪರೀಕ್ಷೆ ಮಾಡು. ನಾನು ಯಾರು ಗೊತ್ತಾದರೆ, ನಾನು ನನ್ನ ನಿಜ ಸ್ವರೂಪವು ಯಾವುದು ಗೊತ್ತಾದರೆ ಆ ಸ್ವರೂಪವು ಬ್ರಹ್ಮ ಎಂದು ಗೊತ್ತಾಗಿಬಿಡ್ತದೆ. ಅದರಿಂದ ನನ್ನ ಕುರಿತು ವಿಚಾರವು ಶಾಸ್ತ್ರವೇ ಮಾಡಿಸ್ತದೆ. ಶಾಸ್ತ್ರವೇ ಹೇಗೆ ವಿಚಾರ ಮಾಡಬೇಕು ಎಂದು ಹೇಳಿಕೊಡ್ತದೆ. ಅದರಿಂದ ನೋಡಿ, ತತ್ರ ಜೀವೋ ನಾಮ ಶರೀರೇಂದ್ರಿಯ ಸಂಘಾತ ಅಧ್ಯಕ್ಷ ಆತ್ಮ ಕರ್ಮಫಲ ಸಂಬಂಧಿ. ತಾನು ಏನೆಂದು ತಿಳ್ಕೊಳ್ತಾನೆ, ನಾನು ಜೀವನು ಎಂದು ಹೇಳ್ತಾನೆ. ಜೀವ ಅಂದರೆ ಏನು? ಒಬ್ಬ ವ್ಯಕ್ತಿ ಅಂದರೆ ಏನು ಹೇಳು? ಅದೆಲ್ಲ ಗೊತ್ತಿದೆಯಪ್ಪ, ನಾನು ವ್ಯಕ್ತಿ ಹೇಳ್ತಾನೆ. ವ್ಯಕ್ತಿ ಅಂದರೆ ಯಾರು ಮೊದಲು ಹೇಳು? ಹಾಗೆ ಯೋಚನೆ ಮಾಡಬೇಕಾ? ಹೌದು, ಅದೇ ಹೇಳ್ತೀನಿ. ನಾನು ವ್ಯಕ್ತಿ ಅಂದರೆ ಹೌದು, ಎಲ್ಲರೂ ವ್ಯಕ್ತಿ. ಎಲ್ಲರೂ ಎಂದು ನೋಡಿ, ಎಲ್ಲರೂ ವ್ಯಕ್ತಿ ಎಂದು ನಿನಗೆ ಬಂದು ಹೇಳಿದ್ದಾರಾ? ಅವರು ವ್ಯಕ್ತಿ ಎಂದು ನೀನೇ ಅಲ್ಲವೇ ತಿಳ್ಕೊಂಡು ನೀನು ವ್ಯಕ್ತಿ ಆಗುವುದರಿಂದ ಎಲ್ಲರೂ ವ್ಯಕ್ತಿಗಳು ಅನಿಸುತ್ತಾ ಇದೆ. ಯಾರು ವ್ಯಕ್ತಿ ಅಲ್ಲ, ನಿಮಗೆ ಮೋಹ ಅದೊಂದು. ಎಲ್ಲರೂ ವ್ಯಕ್ತಿ ಅನಿಸುತ್ತಾ ಇದೆ, ಅದು ಭ್ರಮ. ಆ ದೊಡ್ಡ ಭ್ರಮದಿಂದಲೇ ನಿನಗೆ ವ್ಯಕ್ತಿತ್ವ ಬುದ್ಧಿ ಗಟ್ಟಿಯಾಗಿದೆ. ಯಾರು ವ್ಯಕ್ತಿಗಳಲ್ಲ ಹಾಗೆ ನಿಮ್ಗೆ ಅನಿಸಬಹುದು, ಅದು ನಿಮ್ಮ ಅನಿಸಿಕೆನೆ. ಯಾರು ವ್ಯಕ್ತಿಗಳಲ್ಲ, ಎಲ್ಲರೂ ಬ್ರಹ್ಮಸ್ವರೂಪರೇ. ಅಯ್ಯೋ, ಹಾಗಾದರೆ ನನಗೊಬ್ಬನಿಗೆ ಇದೆಯಾ? ನಿನ್ನೊಬ್ಬಂದೇ ಭ್ರಾಂತಿ. ನೀನು ತೆಗೆದು ಬಿಡು ಸಾಕು. ನಿನ್ನದು ತೆಗೆದು ಬಿಟ್ಟರೆ ಅವರೆಲ್ಲರೂ ಬ್ರಹ್ಮ ಎಂದು ನಿನಗೂ ಗೊತ್ತಾಗ್ತದೆ. ಅವರು ಬ್ರಹ್ಮ ಅಲ್ಲ, ಅವರು ಬ್ರಹ್ಮ ಇಲ್ಲ ಎಂದು ನಿಮಗೇನು ಗೊತ್ತು? ಅವರ ಜೀವರೆಂದು ನಿನಗೆ ಯಾರು ಹೇಳಿದ್ದಾರೆ? ಎಲ್ಲರೂ ಹಾಗೆ ತಿಳ್ಕೊಳ್ತಾರೆ. ಎಲ್ಲರೆಂಬುದೇ ನಿನ್ನ ಭ್ರಮೆ. ಎಲ್ಲರೂ ಹಾಗೆ ತಿಳ್ಕೊಳ್ತಾರೆ, ಎಲ್ಲರೂ ಹೇಳ್ತಾರೆ, ಎಲ್ಲರೂ ಜೀವರೇ, ಎಲ್ಲರೂ ಮನುಷ್ಯರೇ, ಎಲ್ಲರೂ ಜೀವರೇ ಎಂಬುದು ನಿನ್ನ ಭ್ರಮೆ. ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲರ ಮೇಲೆ ಹಾಕಿ ತಪ್ಪಿಸ್ಕೊಳ್ಳುವುದಾ? ನೀನು ಜೀವನಾಗಿ ಎಲ್ಲರೂ ಜೀವರೇ, ನಾನು ಜೀವರಾದರೆ ತಪ್ಪು. ಜನರು ಏನು ಮಾಡ್ತಾರೆ ಗೊತ್ತಾ? ತಾನು ತಪ್ಪು ಮಾಡಿದ್ದರೆ ತಪ್ಪು ಇನ್ನೊಂದು ಸಲ ಮಾಡಬಾರದು, ಅಯ್ಯೋ ತಪ್ಪಾಯಿತಲ್ಲ, ಮಾಡಬಾರದು ಎಂದು ಹಾಗೆ ನೋಡಲ್ಲ. ಅಯ್ಯಯ್ಯೋ ತಪ್ಪು ಮಾಡಿಬಿಟ್ಟೆ, ಇದು ಇನ್ನೊಂದು ಸಲ ಮಾಡಬಾರದಿತ್ತು, ಇನ್ನೊಂದು ಸಲ ಜೋಪಾನವಾಗಿರ್ತೀನಿ, ತಪ್ಪು ಮಾಡಲ್ಲ, ಅದು ನೋಡಲ್ಲ. ತಪ್ಪಾಗಿಬಿಟ್ಟರೆ, ತಪ್ಪು ಮಾಡಿದ್ದರೆ ಇನ್ನೊಂದು ಕಡೆ ನೋಡ್ತಾರೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಅವರು ಅದೇ ತಪ್ಪು ಮಾಡಿದರು, ಪರವಾಗಿಲ್ಲ, ಎಲ್ಲರೂ ಮಾಡಿದಾರಲ್ಲ, ನಾನು ಮಾಡಿದರೆ ತಪ್ಪಿಲ್ಲ. ಇದೇನಪ್ಪ ಚೆನ್ನಾಗಿದೆ ಈ ಬುದ್ಧಿ ಚೆನ್ನಾಗಿದೆ. ಏಕೆಂದರೆ ಇನ್ನೊಬ್ಬರ ಕಡೆ ತಕ್ಷಣವೇ ಇನ್ನೊಬ್ಬರ ಕಡೆ ನೋಡ್ತಾರೆ. ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ, ಹೌದು ಎಲ್ಲರೂ ಮಾಡಿದಾರಲ್ಲ, ಯಾರು ನನ್ನನ್ನು ಬೈಯಲ್ಲ, ಆದ್ದರಿಂದ ನಾನು ಮಾಡಿದರೆ ತಪ್ಪಿಲ್ಲ. ಇನ್ನೊಬ್ಬರಿದ್ದಾನ ಕಳ್ಳ, ಎಲ್ಲರೂ ಕಳ್ಳತನ ಮಾಡ್ತಾ ಇದ್ದಾರೆ, ನಾನು ಮಾಡಿದರೆ ತಪ್ಪಿಲ್ಲ ಅಲ್ಲವೇ? ಜನರು ಇನ್ನೊಬ್ಬರ ಕಡೆ ನೋಡುವುದು ಬುದ್ಧಿವಂತರಾಗುವುದಕ್ಕಲ್ಲ, ತನ್ನ ತಪ್ಪನ್ನು ಸಮರ್ಥಿಸಿಕೊಡುವುದಕ್ಕೆ ಇನ್ನೊಂದು ಕಡೆ ನೋಡ್ತಾರೆ ಅಲ್ಲವೇ? ಎಲ್ಲರೂ ಜೀವರೇ, ಎಲ್ಲರಿಗೂ ಜನ್ಮ ಮರಣ ಇದೆ, ಎಲ್ಲರೂ ಬರ್ತ್ಡೇ ಮಾಡ್ಕೊಳ್ತಾರೆ, ಎಲ್ಲರೂ ಮೂರ್ಖರಾಗಿ ಬರ್ತ್ಡೇ ಮಾಡ್ಕೊಳ್ತಾರೆ. ಅವರು ಮೂರ್ಖರಂದರೆ ಇವರೇನು ಹೇಳ್ತಾರೆ ಗೊತ್ತು? ಅವರು ಎಲ್ಲರೂ ಮೂರ್ಖರಾದರೆ ನಾನು ಆಗ್ತೀನಿ, ತಪ್ಪೇನು ಅಂತ.
ಆಹಾ, ಈ ದೊಡ್ಡ ತಿಳುವಳಿಕೆ ನೋಡಿ. ಎಲ್ಲರೂ ಮೂರ್ಖರಾದರೆ ನೀನಾಗಬೇಕಾ ಅಂದರೆ ಏನು? ಎಲ್ಲರ ಹಾಗೆ ನಾನಿರ್ತೀನಿ, ಮೂರ್ಖರೋ ಏನೋ, ಮೂರ್ಖರಾದರೆ ಏನು ಅಂದರೆ ಎಲ್ಲರೂ ಅದೇ ಕಳ್ಳತನ ಮಾಡಿದ್ದರೆ ತಪ್ಪಿಲ್ಲ, ಎಲ್ಲರೂ ಸುಳ್ಳು ಹೇಳುವುದಾದರೆ ತಪ್ಪಿಲ್ಲ. ಏನಪ್ಪ ನಿನಗೆ ನಿಜವಾಗಿ ದುಃಖದಿಂದ ಪಾರಾಗಬೇಕಾ? ಎಲ್ಲರೂ ದುಃಖಿಗಳಾಗಿದ್ದರೆ ನೀನು ದುಃಖಿ ಆಗಬೇಕಾ? ಜನರು ದುಃಖ ಬಿಡಿಸಿಕೊಳ್ಳುವುದು ನೋಡಲ್ಲ. ಎಲ್ಲರೂ ದುಃಖಿ ಆಗಿದ್ದಾರೆ, ನಾನು ದುಃಖಿ ಆಗಿದ್ರೆ ತಪ್ಪೇನು ಅಲ್ಲವೇ? ಇಂಥವರು ಜಿಜ್ಞಾಸು ಆಗಲ್ಲ. ಲೌಕಿಕರು ಮೋಹಿಗಳು ಸಂಸಾರಿಗಳಾಗ್ತಾರೆ. ಒಬ್ಬರನ್ನು ನೋಡ್ಕೊಂಡು ಇನ್ನೊಬ್ಬರು ಎಲ್ಲರೂ ಅದೇ ಮೂರ್ಖತನ. ಅವನು ಮೂರ್ಖರಾಗಿಲ್ಲವ, ಅದು ಮೂರ್ಖತನ. ಆದರೆ ಎಲ್ಲರಾಗಿದ್ದಾರೆ, ನಾನು ಆಗ್ತೀನಿ, ಪರವಾಗಿಲ್ಲ ಅಲ್ಲವೇ? ಎಲ್ಲರೂ ಕಳ್ಳರು, ನಾನು ಕಳ್ಳರಾಗ್ತೀನಿ. ಎಲ್ಲರೂ ಸುಳ್ಳುಕೋರ, ನಾನು ಸುಳ್ಳುಕೋರ. ಎಲ್ಲರೂ ದುಃಖಿಗಳು, ನಾನು ದುಃಖಿ ಆಗ್ತೀನಿ, ಏನಿದೆ? ಎಲ್ಲರೂ ಜೈಲಿಗೆ ಹೋದರೆ ನಾನು ಹೋಗ್ತೀನಿ, ಏನಿದೆ ತಪ್ಪು? ನಾನು ಜೈಲಿಗೆ ಹೋಗಬಾರದು ಎಂದು ಅನಿಸಿದ್ದರೆ ಹೇಳು, ಆವಾಗ ಹೇಗೆ ಜೈಲಿಗೆ ಹೋಗದೆ ಹೇಗಿರಬೇಕು ಹೇಳ್ಕೊಡ್ತೀವಿ. ಅಲ್ಲ, ಎಲ್ಲರೂ ಹೋಗ್ತಾ ಇದ್ದಾರೆ, ನಾನೊಬ್ಬನ ತಪ್ಪಿಸ್ಕೊಳ್ಳುವುದು ಹೇಗೆ? ಅವ್ರ ಜೊತೆಗೆ ನಾನು ಇರ್ತೀನಿ, ಇರಲಿ ಅಲ್ಲವೇ? ಎಲ್ಲರೂ ಮೂರ್ಖರಾಗ್ತಾ ಇದ್ದಾರೆ, ನಾನು ಮೂರ್ಖನಾಗ್ತೀನಿ. ಈ ಎಲ್ಲರನ್ನು ಹೋಲಿಸ್ಕೊಂಡು ಎಲ್ಲರ ಜೊತೆಗೆ ನಾನಿರ್ತೀನಿ ಎಂದ ಬುದ್ಧಿ ಯಾವಾಗ ಬಿಡ್ತೀಯೋ ಆವಾಗ ಜಿಜ್ಞಾಸು ಆಗ್ತೀವಿ, ಆವಾಗ ಮುಮುಕ್ಷವಾಗ್ತೀವಿ, ಆವಾಗ ನಿಮಗೆ ವೈರಾಗ್ಯ ಬಂತು. ಅಷ್ಟುವರೆಗೂ ವೈರಾಗ್ಯ ಬಂದಿಲ್ಲ. ಎಲ್ಲರ ಜೊತೆಗೆ ಹೋಲಿಸ್ಕೊಂಡು ಎಲ್ಲರೂ ಮೂರ್ಖರು ನೀನಾಗಬಾರದು. ಆ ಕಡೆ ನೋಡಲೇ ಬೇಡ, ಆ ಕಡೆ ನೋಡುವುದೇ ಬೇಡ. ಹೋಲು ಪ್ರಪಂಚ, ಅಯ್ಯೋ ಇಷ್ಟು ದೊಡ್ಡ ಪ್ರಪಂಚ, ದೊಡ್ಡದೇನು, ಎಲ್ಲರೂ ಮೂರ್ಖರು. ಪ್ರಪಂಚದಲ್ಲಿ ಕೋಟಿ ಜನರಿದ್ದರೇನು ಮೂರ್ಖರೇ. ಅವರಿಂದ ಹೋಲಿಸ್ಕೊಳ್ಳುವುದೇಕೆ? ಅವ್ರಿಗೇನು ತಿಳುವಳಿಕೆ ಇಲ್ಲ, ಅವ್ರ ಜೊತೆಗೆ ನೀನೇಕೆ ಹೋಲಿಸ್ಕೊಳ್ಳೋದು? ಮೊದಲು ನಿಮಗೆ ಸತ್ಯ ಬೇಕಾ ಅಲ್ಲವಾ? ನಿನ್ನ ನಿಜ ಸ್ವರೂಪ ನೀನು ಯಾರು ತಿಳ್ಕೊಳ್ಳಬೇಕಾ ಅಲ್ಲವಾ? ಮೊದಲು ನೋಡು. ನಾನು ಹೀಗೆ ಇರ್ತೀನಿ ಅಂದರೆ, ನಾನೊಬ್ಬ ಸಣ್ಣ ಮಗು ನೋಡಿದ್ದೀನಿ. ಕೆಲವರು ಜನ ಮನೆಗೂ ಹೋಗ್ತಾರೆ, ಸಣ್ಣ ಮಕ್ಕಳು ಇರ್ತಾರಲ್ಲ, ಅವ್ರೇನು ಹೇಳ್ತಾರೆ? ಅವ್ರು ಏನೇನು ಮಾಡಿಬಿಟ್ರೆ ಜನರೆಲ್ಲ ನಿನ್ನನ್ನು ಹುಚ್ಚು ಹೇಳ್ತಾರೆ. ತಾಯಿ ಹೇಳ್ತದೆ ಅವಳಿಗೆ, ಹಾಗೆ ಮಾಡಬೇಡ. ಏಕೆ ಮಾಡಬಾರದು ಅಂದರೆ ಅವ್ರಿಗೆ ಏನು ಕಾರಣ ಹೇಳಬೇಕೋ ತಾಯಿಗೆ ಗೊತ್ತಾಗಲ್ಲ. ತಾಯಿ ಏನು ಮಾಡ್ತಾರೆ? ಈ ಸಿನಿಮಾ ನೋಡ್ತಾರೋ ಏನೋ, ಈ ತಾಯಿಗಳೆಲ್ಲ ಸಿನಿಮಾ ನೋಡ್ತಾರೋ ಏನು, ಪುಸ್ತಕ ಓದ್ತಾರೋ ಏನು ಹೇಳ್ತಾರೋ ಗೊತ್ತಿಲ್ಲ. ಇನ್ನೊಬ್ಬರು ಹೇಳ್ತಾರೆ, ಹಾಗೆ ಹೇಳಿದರೆ ಜನರು ನಿನ್ನನ್ನು ಹುಚ್ಚು ಹೇಳ್ತಾರೆ. ಜನರು ನಿನ್ನನ್ನು ಹುಚ್ಚು ಹೇಳ್ತಾರೆ, ಅದರಿಂದ ಮಾಡಬೇಡ ಅಂದರೆ ಅವ್ರೇನು ತಿಳ್ಕೊಂಡ? ಅವ್ರೇನು ಜನರಿಗನ್ಸೆ ಹುಚ್ಚು ಹೇಳ್ತಾರೆ ಅಂದರೆ ಹೇಳಲಿ ಏನಾಗುತ್ತದೆ? ಈಗ ಆ ಹುಡುಗ ಏನು ಹೇಳ್ತಾನೆ ಗೊತ್ತಾ? ಅದೇ ಮಾಡುತ್ತಾ ಮತ್ತೆ ಅದೇ ಮಾಡ್ತಾನೆ. ಏಕಪ್ಪ ಅದೇ ಮಾಡ್ತೀನಿ ಅಂದರೆ, ನಾನು ಹುಚ್ಚು ಅದಕ್ಕಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ನಾನು ಹುಚ್ಚು ಅದಕ್ಕೋಸ್ಕರ ಮಾಡ್ತೀನಿ ನಾನು ಅಂದರೆ, ತಾಯಿ ಬೈಯುವಕ್ಕೆ ಮುಂಚೆ ಆ ಬೈಗಳು ತಾನೇ ಹಾಕ್ಕೊಳ್ತಾನೆ. ನಾನು ಹುಚ್ಚು ಅದರಿಂದ ಮಾಡ್ತೀನಿ. ಇದೇನಪ್ಪ ಹೀಗೆ ಮಾಡಬೇಡ, ತಪ್ಪು, ಅದು ತಪ್ಪು ಮಾಡಿದರೆ ಹುಚ್ಚು ಅಂದರೆ, ತಪ್ಪು ಮಾಡಿದರೆ ಹುಚ್ಚು ಎಂದು ಹೇಳ್ತಾರಪ್ಪ ಅಂದರೆ, ಹೌದು ನಾನು ಹುಚ್ಚೆ ಅದರಿಂದ ಮಾಡ್ತೀನಿ. ಹೀಗೆ ಎಲ್ಲಿಯಾದರೂ ನೋಡಿದ್ದೀವ? ಈ ಕಾಲದ ಮಕ್ಕಳು ಎಷ್ಟು ಬುದ್ಧಿವಂತರಂದರೆ ಉಲ್ಟಾನೇ ಮಾತಾಡ್ತಾರೆ. ಜನರಿಗೆ, ಮಕ್ಕಳಿಗೆ ಹೆದರಿಸಿದ್ದರೆ ಜನರು ಹುಚ್ಚು ಹೇಳ್ತಾರೆ, ಹಾಗೆ ಆಗಬಾರದು ಅಂದರೆ, ಅಯ್ಯೋ ಅದೇನೋ ತಪ್ಪೇನೋ ಅಂದ್ಕೊಂಡು ಅವನು ಹೆದರ್ಕೊಂಡು ಮಾಡುತ್ತಿರಲಿಲ್ಲ. ಈ ಕಾಲದಲ್ಲಿ ಯಾವುದಕ್ಕೆ ಹೆದರಲ್ಲ, ನಾನು ಹುಚ್ಚೇ ಆಗ್ತೀನಿ. ಧೈರ್ಯ, ತಪ್ಪು ಮಾಡುವುದಕ್ಕೆ ಧೈರ್ಯ ಹೆಚ್ಚು ಈ ಕಾಲದಲ್ಲಿ. ಗುಂಡ ಆಗುವುದಕ್ಕೆ ಧೈರ್ಯ ಹೆಚ್ಚು, ಮೋಸ ಮಾಡುವುದಕ್ಕೆ ಧೈರ್ಯ ಹೆಚ್ಚು, ಕಳ್ಳನಾಗುವುದಕ್ಕೆ ಧೈರ್ಯ ಹೆಚ್ಚು, ತಪ್ಪು ಮಾಡುವುದಕ್ಕೆ ಧೈರ್ಯ ಹೆಚ್ಚು. ತಪ್ಪು ಮಾಡುವುದಕ್ಕೆ ಧೈರ್ಯ ಹೆಚ್ಚು ಆದರೆ ದೊಡ್ಡತನ ಅಂದ್ಕೊಳ್ತಾರೆ. ಸಂಸಾರ ಹೆಚ್ಚಾಗುತ್ತದಪ್ಪ. ಪೂರ್ವಕಾಲದಲ್ಲಿ ಈ ಜನರು ನಮ್ಮನ್ನು ತಪ್ಪು ಹೇಳ್ತಾರೆ ಎಂದು ಹೆದರ್ಕೊಳ್ತಿದ್ದರು. ಅಯ್ಯೋ ಸಮಾಜ ನನ್ನನ್ನು ಕೆಟ್ಟವರು ಈಗ ಸಮಾಜಕ್ಕೆ ಹೆದರಲ್ಲ. ಆಧುನಿಕ ಕಮ್ಯುನಿಸ್ಟುಗಳು, ಕಾದಂಬರಿಗಳು, ಸಿನಿಮಾಲು ಏನು ಹೇಳ್ತದೆ ಗೊತ್ತಾ? ಸಮಾಜವು ಕೆಟ್ಟದು, ಸಮಾಜ ಮಾತು ಕೇಳಬೇಡ, ನಿಮ್ಮ ಇಷ್ಟಕ್ಕೆ ಬಂದಂತೆ, ನಿಮ್ಮ ಸುಖ ನಿನಗೋಸ್ಕರ, ನಿಮ್ಮ ಸುಖಕ್ಕೋಸ್ಕರ ನೀವು ಏನು ಇಷ್ಟವಾದರೆ ಅದು ಮಾಡು, ಇವರಿಗೋಸ್ಕರ ನಿಮ್ಮನ್ನು ನಿಗ್ರಹ ಮಾಡಿಕೊಳ್ಳಬೇಡ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಮಾಡಿಕೊಳ್ಳಬೇಡ, ಸಮಾಜ ಏನು ಹೇಳಿದ್ದರೂ ಹೆದರಲೇಬೇಡ, ನಿನ್ನ ಲೈಫ್ ನಿನ್ನದು. ಇಂಥದ್ದು ಪಾಪಾತ್ಮರು. ಈ ಪಾಪಾತ್ಮ ಬುದ್ಧಿಗಳು, ಆಧುನಿಕ ಕಾದಂಬರಿಗಳು, ಸಿನಿಮಾಗಳು, ಪುಸ್ತಕಗಳು ಎಲ್ಲರೂ ಪಾಪಾತ್ಮರು, ಭಯಂಕರ ರಾಕ್ಷಸರು. ನಿಮಗೆ ಧೈರ್ಯ ಹೇಳ್ಕೊಡ್ತಾ ಇದ್ದಾರೆ. ಸಂಸಾರದಲ್ಲಿ ಹೇಗಿರಬೇಕು, ಯಾರು ಬುದ್ಧಿ ವೇದಾಂತ ಕೇಳಬಾರದು, ಹೇಗೆ ಕೆಟ್ಟವರಾಗಿ ಧೈರ್ಯದಿಂದ ಕೆಟ್ಟವರಾಗಬೇಕೆಂದು ಹೇಳ್ಕೊಡ್ತಾ ಇದ್ದಾರೆ. ಆಧುನಿಕವು ಸ್ವಾತಂತ್ರ್ಯದಿಂದ ತಪ್ಪು ಮಾಡಿದ್ದರೂ ಸ್ವತಂತ್ರವೇ ದೊಡ್ಡದು. ಈಗ ಮಾತಾಡ್ತಾರೆ, ನನ್ನ ಇಷ್ಟ ಅಷ್ಟೇ, ನನ್ನ ಇಷ್ಟ ಬಂದಂತೆ ಮಾಡ್ತೀನಿ. ಇಷ್ಟವು ತಪ್ಪಾಗ್ತದಪ್ಪ. ನಿಮ್ಮ ಇಷ್ಟನೇ ನಿಮಗೆ ಏನು ಒಳ್ಳೆಯದೋ ಗೊತ್ತಾಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಇಷ್ಟ ಅಂದರೆ ರಾಗದ್ವೇಷ. ನಿಮ್ಮ ಇಷ್ಟ ಹುಟ್ಟುತ್ತದೆ, ನಿಮ್ಮನ್ನು ಹಾನಿ ಮಾಡ್ತದೆ. ನಂಬಬೇಡ ಅಂದರೆ, ಅಲ್ಲ ನನ್ನ ಇಷ್ಟನೇ ಎಲ್ಲಕ್ಕಿಂತ ಹೆಚ್ಚಿಂದು, ನನ್ನ ಇಷ್ಟ ನಾನು ಮಾಡ್ತೀನಿ ಅಷ್ಟೇ, ಅದು ಎಲ್ಲಕ್ಕಿಂತ ಹೆಚ್ಚಿಂದು.
ಯಾವಾಗ ನನ್ನ ರಾಕ್ಷಸತ್ವವೇ ನನ್ನನ್ನು ನಾನು ನಾಶ ಮಾಡಿಕೊಳ್ಳುವುದೇ ಎಲ್ಲಕ್ಕಿಂತ ಹೆಚ್ಚಿನದು ಎಂದು ಯಾರು ಹೇಳ್ತಾರೋ ಅವರೂ ರಾಕ್ಷಸರೇ. ನಿಮ್ಗೆ ಉಪದೇಶ ಮಾಡುವುದು ರಾಕ್ಷಸರೇ, ರಾಕ್ಷಸ ಬುದ್ಧಿ. ಅವರ ಮಾತೇಕೆ ಕೇಳುವುದು? ಅವರು ರಾಕ್ಷಸರು. ಆ ರಾಕ್ಷಸರ ಮಾತು ಕೇಳುವುದ? ಆಧುನಿಕ ವಿದ್ಯೆನೇ ರಾಕ್ಷಸ ವಿದ್ಯೆ. ರಾಮಾಯಣ ಮಹಾಭಾರತ ಧರ್ಮ ಹೇಳುತ್ತಿದ್ದು, ಈ ಕಾಲದಲ್ಲಿ ಧರ್ಮ ಹೇಳಬಾರದಂತೆ. ನಾನು ಹೀಗೆ ಮಾಡ್ತೀನಿ ಹೇಳಬೇಕು. ಧರ್ಮ ಹೇಳಿದ್ದರೆ ಧರ್ಮ ಗಿರ್ಮ ಏಕೆ ಅನ್ನುತ್ತೆ. ಧರ್ಮ ಅಂದರೆ ನಗುತ್ತಾರೆ. ಧರ್ಮ ಅಂದರೆ ಏನು? ಬುದ್ಧಿಹೀನರು, ಅವಿವೇಕಿಗಳು, ಅಜ್ಞಾನಿಗಳು ಧರ್ಮ ಮಾತಾಡ್ತಾರೆ. ಅಂದರೆ ತಪ್ಪು ಮಾಡುವುದಕ್ಕೆ, ದುಷ್ಟರಾಗಿರುವುದಕ್ಕೆ, ಗುಂಡಾ ಕೆಲಸಕ್ಕೆ ಎಷ್ಟು ಧೈರ್ಯ ಹೇಳ್ಕೊಡ್ತದೆ ನೋಡು. ವಿದ್ಯೆ ಅಂದರೆ ಏನು? ಕೆಟ್ಟದು ಮಾಡುವುದಕ್ಕೆ ಧೈರ್ಯ, ಮೋಸ ಮಾಡುವುದಕ್ಕೆ ಧೈರ್ಯ, ಹತ್ಯೆ ಮಾಡುವುದಕ್ಕೆ ಧೈರ್ಯ, ರೇಪ್ ಮಾಡುವುದಕ್ಕೆ ಧೈರ್ಯ, ಸುಳ್ಳು ಹೇಳುವುದಕ್ಕೆ ಧೈರ್ಯ. ಎಲ್ಲರಿಗೆ ಗೊತ್ತಾಗಿಬಿಟ್ರೆ ಹೀಗೆ ಮಾಡ್ತೀನಿ ಎಂದು ಇನ್ನೂ ಡಬಲ್ ಧೈರ್ಯ. ಇದೆಲ್ಲ ನೋಡಿ ಭಯಂಕರ ಅಸುರತ್ವ. ಸಮಾಜಕ್ಕೆ ಹೆದರಬೇಡ ಹೇಳ್ತದೆ ನೋಡಿ. ಇದು ಪಾಪಾತ್ಮ, ಭಯಂಕರ ಪಾಪಾತ್ಮದ ನಾಗರಿಕತೆ. ಈ ಆಧುನಿಕ ನಾಗರಿಕತೆಯೇ ಪಾಪಾತ್ಮ ನಾಗರಿಕತೆ, ಪಾಪಿಗಳ ರಾಕ್ಷಸರ ನಾಗರಿಕತೆ. ಇದು ಮನುಷ್ಯರದಲ್ಲ, ದೈವದಂದು ಅಲ್ಲವೇ ಅಲ್ಲ. ಭಗವದ್ಗೀತೆಯಲ್ಲಿ ದೈವಿ ಸಂಪದ ಆಸುರಿ ಸಂಪದ ಎಂದು ಹೇಳ್ತದೆ. ಸಮಾಜಕ್ಕೆ ಹೆದರುವುದೇ ಅಲ್ಲ. ಸಮಾಜ ಹೆದರಿಕೆ, ಸಮಾಜ ನಿನ್ನನ್ನು ಒಳ್ಳೆಯದೆಂದು ತಿಳ್ಕೊಳ್ತದೆ. ಸಜ್ಜನರು ಧರ್ಮಾತ್ಮರೆಂದು ತಿಳ್ಕೊಂಡರೆ ಸತ್ಕೀರ್ತಿಗೋಸ್ಕರ ಒಳ್ಳೆಯ ಕೆಲಸ ಮಾಡು, ಶಾಸ್ತ್ರ ಹೇಳುತ್ತಿತ್ತು. ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಎಂದಿಗೂ ಒಳ್ಳೆಯದೇ. ಎಷ್ಟು ಕಷ್ಟಪಟ್ಟರೂ ಒಳ್ಳೆಯದೇ. ಎಷ್ಟು ಕಷ್ಟಪಟ್ಟುಕೊಂಡರೂ, ಎಷ್ಟು ತ್ಯಾಗ ಮಾಡಿದ್ದರೂ ಅದು ಒಳ್ಳೆಯದೇ. ಮೊದಲು ತುಂಬ ಕಷ್ಟ ಅನಿಸುತ್ತದೆ. ನಿಧಾನವಾಗಿ ಆ ತ್ಯಾಗವು ವೈರಾಗ್ಯವೇ ಅಭ್ಯಾಸ ಆಗಿಬಿಡ್ತದೆ, ಸಂಸ್ಕಾರ ಆಗಿಬಿಡ್ತದೆ. ಅದನ್ನು ಬಿಡುತ್ತಾ ಮನಸ್ಸು ಸಮಾಧಾನವಾಗ್ತದೆ. ಅದೇ ಒಳ್ಳೆಯದು. ಎಷ್ಟು ಕಷ್ಟಪಟ್ಟರೂ ಅದು ಒಳ್ಳೆಯದೇ, ಎಷ್ಟು ಕಷ್ಟಪಟ್ಟರೂ ಒಳ್ಳೆಯದೇ. ಆ ಕಷ್ಟವನ್ನು ಧೈರ್ಯದಿಂದ ಕಷ್ಟಪಡಬೇಕು. ಎಲ್ಲಿ ಕಷ್ಟ? ಯಾವ ಕಷ್ಟ ಒಳ್ಳೆಯದು? ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ತ್ಯಾಗ, ವೈರಾಗ್ಯ, ಅಭಿಮಾನ ಅಹಂಕಾರಗಳನ್ನು ಬಿಡುವುದಕ್ಕೆ, ಕ್ಷಮಿಸುವುದಕ್ಕೆ. ಮನಸ್ಸಿನಲ್ಲಿ ಇನ್ನೊಬ್ಬರು ಅನ್ಯಾಯ ಮಾಡಿದ್ದರೆ ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳಬೇಡ, ಬಿಟ್ಟು ಬಿಡು, ಮರೆತು ಹೋಗು. ಇದಕ್ಕೆ ಎಷ್ಟು ಕಷ್ಟಪಟ್ಟರೂ ಅದು ದೊಡ್ಡದು, ಅದು ದೊಡ್ಡದು. ಆ ತ್ಯಾಗ ದೊಡ್ಡದು. ಅದಕ್ಕೋಸ್ಕರ ನಮಗೆ ಹರಿಶ್ಚಂದ್ರನ ಕಥಾ, ರಾಮಚಂದ್ರನ ಕಥಾ, ಪಾಂಡವರ ಕಥಾ, ಪುರಾಣ ಕಥೆಗಳು, ರಾಮಾಯಣ ಮಹಾಭಾರತಗಳು ಇದನ್ನೇ ಮತ್ತೆ ಹೇಳುತ್ತಿದ್ದರು. ಈ ಕಾಲದಲ್ಲಿ ಅವರೆಲ್ಲ ಅಯೋಗ್ಯರಾಗಿ ಬಿಟ್ಟರು. ರಾಮಾಯಣ ಅಯೋಗ್ಯ, ಮಹಾಭಾರತ ಅಯೋಗ್ಯ, ಪುರಾಣಗಳ ಅಯೋಗ್ಯ, ಹರಿಶ್ಚಂದ್ರ ಅಯೋಗ್ಯ, ಗುಂಡಗಳೆಲ್ಲ ಯೋಗ್ಯ ಅಲ್ಲವೇ? ಹೀಗೆ ಅದೇ ಆಗಿಬಿಟ್ಟರು. ಮತ್ತು ಗುಂಡಗಳಿಗೆ ಪ್ರಶಂಸೆ ಹೆಚ್ಚು. ಗುಂಡಗಳಿಗೆ ಸಿನಿಮಾದಲ್ಲಿ ಹೀರೋಗಳೆಲ್ಲ ಗುಂಡಗಳೇ. ಯಾವ ಹೀರೋ ಬುದ್ಧಿವಂತರು ಕಂಡು ಬರಲ್ಲ. ಅಫ್ಕೋರ್ಸ್ ನಾನು ಸಿನಿಮಾನೇ ನೋಡಲ್ಲ, ಯಾವಾಗಲೂ ಒಂದು ಸಲ ನೋಡಿದೆ ಅಷ್ಟೇ. ತುಂಬ ಹಿಂದೆ, 40 ವರ್ಷ ಹಿಂದೆ, 45 ಅದಕ್ಕಿಂತ ಹೆಚ್ಚು. ಜನರು ಹೇಳ್ತಾರೆ ಈ ಕಾಲದಲ್ಲಿ ಹೀರೋಗಳೆಲ್ಲ ವಿಲನ್ಗಳೇ, ಗುಂಡಾಗಳ ಸಿನಿಮಾ ನೋಡಬೇಕಾ? ರಾವಣ ಸಿನಿಮಾ ಮಾಡಿದ್ದಂತಿದೆ. ಈ ರಾಮಾಯಣ ಕಥೆ ಬಿಟ್ಟು ಅದು ರಾವಣ ಕಥೆಯನ್ನು ಶುರು ಮಾಡಿಬಿಟ್ಟರು. ಪಾಂಡವರ ಕಥೆ ಬಿಟ್ಟು ದುರ್ಯೋಧನ ಕಥೆ ಆಗಿಬಿಟ್ಟು, ಭಾಗವತ ಕಥೆ ಬಿಟ್ಟು ಅದು ಕಂಸನ ಕಥೆ, ಜರಾಸಂಧನ ಕಥೆ ಆಗಿಬಿಟ್ಟಿದೆ. ಹಾಗೆ ಮಾಡ್ತಾ ಇದ್ದಾರೆ, ಬದಲಾಯಿಸಿ. ಧೈರ್ಯದಿಂದ ಹೇಳು. ಜನರು ಧೈರ್ಯವಿದ್ದರೆ ಸಾಕು, ಯಾವುದಕ್ಕಾದರೂ ದೊಡ್ಡದು ಹೇಳ್ತಾ ಇದ್ದಾರೆ. ಧೈರ್ಯ ಹಾಗಲ್ಲ. ಉತ್ತಮ ಕೆಲಸಕ್ಕೆ ಧೈರ್ಯವಾಗಿರಲಿ, ಸಾತ್ವಿಕತೆಗೆ ಧೈರ್ಯವಿರಲಿ, ತ್ಯಾಗಕ್ಕೆ, ವೈರಾಗ್ಯಕ್ಕೆ, ತಪಸ್ಸುಗೆ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಲ್ಲಿ ಧೈರ್ಯವಿರಲಿ. ಅದು ದೊಡ್ಡತನ. ಪಾಂಡವರಿಗೆ ನೋಡಿ, ದ್ರೌಪದಿಗೆ ಅಪಮಾನವಾಗುತ್ತಾ ಇದ್ದರೆ ಪಾಂಡವರಷ್ಟು ಪರಾಕ್ರಮಿಗಳಾಗಿದ್ದರೂ ಧರ್ಮಕ್ಕೆ ಕಟ್ಟುಬಿದ್ದು ಎಷ್ಟು ಸಹಿಸಿಕೊಂಡರು ನೋಡಿ. ಆ ಸಹನದಲ್ಲಿ ಎಷ್ಟಿದೆ ನೋಡಿ. ದ್ರೌಪದಿ ಅಷ್ಟೇ, ನಾನು ಸೋತು ಹೋಗಿದ್ದೀನಾ ಅಲ್ಲವಾ ಅದು ಕೇಳಿ. ನಿಜವಾಗಿ ಸೋತು ಹೋಗಿದ್ದರೆ ಓಕೆ, ನನ್ನ ಪೂರ್ವಜನ್ಮ ಕರ್ಮ ಏನೋ ಪಾಪ ಮಾಡಿದ್ದೆ ಎಂದು ನಾನು ಸಹಿಸಿಕೊಂಡು ದಾಸಿ ಆಗಿಬಿಡ್ತೀನಿ, ಒಪ್ಕೊಂಡಳು ಅವರು. ಹಾಗಿದ್ದರೆ ಆಗಿಬಿಡ್ತೀನಿ. ನಾನು ಸೋತು ಹೋಗಿದ್ದೇನೆ ಅಲ್ಲವ ಮೊದಲು ಹೇಳು. ಸೋತು ಹೋಗೋದಿದ್ದರೆ ನಾನು ಒಪ್ಪಲ್ಲ, ದಾಸಿ. ದ್ರೌಪದಿ ಅಷ್ಟು ನೋಡಿ, ಚಕ್ರವರ್ತಿನಿ, ರಾಜಸೂಯ ಯಾಗದಲ್ಲಿ ಚಕ್ರವರ್ತಿಯಾಗಿ ಅಷ್ಟು ದೊಡ್ಡ ಇಡೀ ಸೃಷ್ಟಿ, ಇಡೀ ಜಗತ್ತಿನ ರಾಜರೆಲ್ಲ ಬಂದು ನಮಸ್ಕಾರ ಮಾಡಿರುವಂಥ ಆ ದೇವಿ ನೋಡು, ದಾಸಿಯಾಗುವುದಕ್ಕೆ ಒಪ್ಪಿಕೊಂಡರು, ಸಿದ್ಧವಾಗಿದ್ದಾಳೆ. ಅಂದರೆ ನಮ್ಮ ಕರ್ಮ ಇದ್ದರೆ ನಮ್ಮ ಕರ್ಮ, ಇನ್ನೊಬ್ಬರು ಏನು ಮಾಡಿದ್ದರೆ ಏನು? ನನ್ನ ಕರ್ಮ ಇದ್ದರೆ ಅನುಭವಿಸ್ತೀನಿ, ತಪ್ಪೋ ಒಪ್ಪೋ, ಕಷ್ಟವಾದರೂ ಸುಖವಾದರೂ ನಾನು ಏಕೆ ನಾಚಿಕೆ ಪಟ್ಕೊಳ್ಳುವುದು? ನನ್ನ ಕರ್ಮ ನಾನು ಅನುಭವಿಸಿ ನನ್ನ ಕರ್ಮ ಮುಗಿಸ್ಕೊಳ್ತೀನಿ, ನಾನು ಸಜ್ಜನರಾಗ್ತೀನಿ. ಅದು ನೋಡಿ, ನನ್ನ ಕರ್ಮ ನನ್ನದು, ಪುಣ್ಯವೋ ಪಾಪವೋ ನಾನು ಮಾಡಿದ್ದೆ, ನಾನು ಅನುಭವಿಸಬೇಕು. ಅದನ್ನು ಧೈರ್ಯದಿಂದ, ಪಾಪಗಳು ಕಷ್ಟಗಳು ಧೈರ್ಯದಿಂದ ಅನುಭವಿಸ್ತೀನಿ. ಅದರಲ್ಲೇ ನಾನು ಒಂದು ಧೈರ್ಯವನ್ನು ಕಲಿತುಕೊಳ್ತೀನಿ, ನನ್ನ ಪಾಪವನ್ನು ಕ್ಷಯ ಮಾಡಿಕೊಳ್ತೀನಿ. ಅದೇ ನನ್ನ ನಿಜವಾದ ಪುರುಷಾರ್ಥ.
ಅದು ಇತ್ತು. ಇದಕ್ಕೋಸ್ಕರನೇ ನಮಗೆ ಪುರಾಣ ಕಥೆಗಳು, ಪಾಂಡವರು, ರಾಮಚಂದ್ರ ನೋಡಿ, ರಾಮಚಂದ್ರಕ್ಕೆ ಕಾಡು ಕಂಡು ತಕ್ಷಣವೇ ಹೋಗ್ತೀನಿ ಅಂದರೆ ಹಿಂದೆ ಮುಂದೆ ನೋಡದೆ ಎಷ್ಟು ಜನರು ಅಳುತ್ತಾ ಇದ್ದರು. ಅಮ್ಮ ಅಳುತ್ತಾ ಇದ್ದಾಳೆ, ಎಲ್ಲರೂ ದೇಶ ಪ್ರಜೆಗಳು ಬೇಡ ಹೇಳ್ತಾ ಇದ್ದಾರೆ. ಕೊನೆಗೂ ದಶರಥ ಬೇಡ ಹೇಳಿದ, ಎಲ್ಲರೂ ಬೇಡ ಹೇಳಿದರು. ಆದರೂ ಹಾಗೆ ಸಹಿಸಿಕೊಂಡು ಹೋದ. ಒಂದಾ ಎರಡ 14 ವರ್ಷ. ಏನು ಹೇಳಬೇಕದು? ಎಷ್ಟು ಭಯಂಕರ ಕಷ್ಟ ಕಾಡಿನಲ್ಲಿ ವಾಸ ಮಾಡೋದು. ಅಂದರೆ ತಪಸ್ಸುಗೆ, ಧರ್ಮಕ್ಕೋಸ್ಕರ, ಇಂದ್ರಿಯ ನಿಗ್ರಹ, ಮನೋನಿಗ್ರಹಕ್ಕೋಸ್ಕರ ಎಷ್ಟಾದರೂ ಮಾಡಿದ್ದಾರೆ. ಅದು ನಮಗೆ ಆದರ್ಶ ಎಂದಿಟ್ಟರು. ಹರಿಶ್ಚಂದ್ರ ನೋಡಿ, ಸತ್ಯಕ್ಕೋಸ್ಕರ ಎಷ್ಟು ಭಯಂಕರ ರಾಜ್ಯವನ್ನು ಕಳ್ಕೊಂಡ, ಪತ್ನಿಯನ್ನು ಮಾರಿದ, ಕೊನೆಗೆ ತಾನು ತನ್ನನ್ನೇ ಮಾರಿಕೊಂಡು ಬಿಟ್ಟ. ಪತ್ನಿಗೆ ಎಷ್ಟು ಭಯಂಕರ ಕಷ್ಟ. ಮಗ ಸತ್ತು ಹೋಗ್ತಾನೆ, ಹಾವು ಕಚ್ಚುತ್ತದೆ, ಏನೋ ಆಗುತ್ತದೆ. ಆ ಪತ್ನಿಗೆ ರಾಣಿ, ದೊಡ್ಡ ರಾಣಿ, ಇಡೀ ದೇಶಕ್ಕೆ ಚಕ್ರವರ್ತಿ ರಾಣಿ ಅವಳು. ಅಂಥ ದೇಶ ಅವಳು ಹೋಗಿ ದಾಸಿಯಾಗಿದ್ದರೆ ಹಿಂಸೆ ಮಾಡ್ತಾ ಇದ್ದಳೆ, ಅದು ಸಹಿಸಿಕೊಳ್ಳುವುದು. ಕೊನೆಗೆ ಮಗ ಸತ್ತು ಹೋಗ್ತಾನೆ, ಸ್ಮಶಾನಕ್ಕೆ ಕಾವಲಿಗಾರ ಆಗಿದ್ದಾನೆ ನೋಡಿ. ಅಂದರೆ ಧರ್ಮಕ್ಕೋಸ್ಕರ ಅಯ್ಯೋ ನನ್ನ ಗತಿಯಾಗಿದೆ ಎಂದು ತನ್ನ ಮೇಲೆ ತಾನೇ ಕರುಣೆ ಇಲ್ಲ. ಅಯ್ಯೋ ಪಾಪ ಅನಿಸಲಿಲ್ಲ. ಅಯ್ಯೋ ಪಾಪ ಅನಿಸಿದ್ದರೆ ಧೈರ್ಯ ಉಂಟಾಗಲ್ಲ. ಎಷ್ಟು ಕಷ್ಟ ಆದರೂ ನಾನು ಸಹಿಸ್ಕೊಳ್ತೀನಿ. ಇದು ನನ್ನ ಅಲ್ಲಿ ಬೇಕು, ಆ ಧೈರ್ಯ ಬೇಕು. ಆ ಧೈರ್ಯ ನಿಮ್ಮನ್ನು ಸಡಿಲಗೊಳಿಸಬೇಕು. ನಿಮ್ಮ ಧೈರ್ಯವೆಲ್ಲ ನಾಶ ಮಾಡಬೇಕು. ಆಧುನಿಕ ನಾಗರಿಕತೆ ಏನು ಹೇಳ್ತದೆ? ಆಧುನಿಕ ನಾಗರಿಕತೆ, ಆಧುನಿಕ ವಿದ್ಯೆ ನಿಮಗೆ ಒಂದು ಚೂರು ಧೈರ್ಯ ಇರಬಾರದು, ಒಂದು ಚೂರು ಸಹನ ಇರಬಾರದು, ಒಂದು ಚೂರು ಕಷ್ಟ ಇರಬಾರದು. ಇನ್ನೂ ನನಗದಿಲ್ಲ, ಇದಿಲ್ಲ, ಅದೇ ಆಗಬೇಕು, ಅದಕ್ಕೋಸ್ಕರ ನಾನು ಕಳ್ಳ ಆಗಬೇಕು, ದುಷ್ಟ ಆಗಬೇಕು, ಪಾಪಿ ಆಗಬೇಕು. ನಿಮ್ಮ ಮಕ್ಕಳನ್ನು ಸಹಿಸಿಕೊಳ್ಳಬೇಡ, ಪತ್ನಿಯನ್ನು ಸಹಿಸಿಕೊಳ್ಳಬೇಡ, ತಾಯಿ ತಂದೆಯ ಹೇಳಿದ್ದರೂ ಸಹಿಸಿಕೊಳ್ಳಬೇಡ, ಯಾರನ್ನು ಸಹಿಸಲೇಬಾರದು. ನಾನೇ ಅಭಿಮಾನಿ, ಹೆಚ್ಚಿನ ಅಭಿಮಾನಿಯಾಗಿ ಹೆಚ್ಚಿನ ಸ್ವಾರ್ಥಪರನಾಗಿದ್ದರೆ ಏನೋ ದೊಡ್ಡ ಸಾಧಿಸಿದಂತೆ. ಏನಪ್ಪ ಇದಾ ಈ ಆಧುನಿಕ ಬುದ್ಧೆಲ್ಲ ಇದೆ. ಆಧುನಿಕ ನಾಗರಿಕತೆ ಎಲ್ಲ ಈ ರಾಕ್ಷಸ ನಾಗರಿಕತೆನೇ. ಇದೇನು ದೊಡ್ಡತನವ? ನೋಡಿ ಹೇಗೆ ಜನರಾಗ್ತಾ ಇದ್ದಾರೆ. ಆಧುನಿಕ ಕಾಲ ಯಾರನ್ನೂ ಸಹಿಸಲ್ಲ. ಕುಟುಂಬ ಅಂದರೆ ಸಹನವೇ ಇಲ್ಲ. ಪತಿ ಪತ್ನಿ, ಕುಟುಂಬ, ಮಕ್ಕಳು, ಇದೆಲ್ಲ ದೊಡ್ಡ ತಪಸ್ಸಪ್ಪ, ಮಹಾಪುಣ್ಯ ಕಾರ್ಯ ಅದು. ಅವರಿಗೋಸ್ಕರ ಸಹಿಸದಿದ್ದರೆ ಯಾರಿಗೋಸ್ಕರ ಸಹಿಸ್ತಾರೆ? ಅವ್ರು ನಮ್ಮ ಜನರು, ಸಹಿಸೋಣ. ಕಷ್ಟಗಳಿರುತ್ತವೆ, ಆಗಲಿ. ಅಲ್ಲ, ಏನೋ ಮಾಡ್ತಾರೆ. ಅಯ್ಯೋ ನನಗೆ ಅನ್ಯಾಯವಾಯಿತು. ಯಾರಿಗೋಸ್ಕರಪ್ಪ? మరి ಏನು ಮಾಡ್ತೀವಿ? ನಿಮ್ಮ ಕುಟುಂಬಕ್ಕೆ ಮೋಸ ಮಾಡಿ, ಮಕ್ಕಳು, ಪತಿಗೆ ಪತ್ನಿಗೆ ಮೋಸ ಮಾಡಿ, ಅವರನ್ನೇ ಕೋರ್ಟ್ ಕೇಸು ಹಾಕಿ ಅವರಿಗೆ ಮೋಸ ಮಾಡಿ ಅವರಿಂದ ಹಣ ತಗೊಂಡು ಬಿಟ್ಟು ಬದುಕಿದ್ರೆ ಇದೇನು ದೊಡ್ಡತನ? ಇದೇ ಗರ್ವ ಅಂತೆ. ನಿನ್ನ ಕುಟುಂಬಕ್ಕೆ, ನಿಮ್ಮ ಜನರಿಗೆ, ನಿಮ್ಮ ಪತ್ನಿಗೆ ಅನ್ಯಾಯ ಮಾಡಿದ್ದರೆ ಅದೊಂದು ಗರ್ವ ಅಂತೆ ನೋಡು. ಎಲ್ಲಿಯಾದರೂ ಕೇಳಿದ್ದೀವ? ನಿಮ್ಮ ಮಕ್ಕಳನ್ನೇ ಜೈಲಿಗೆ ಹಾಕಿ, ನಿಮ್ಮ ಮಕ್ಕಳನ್ನೇ ಹಿಂಸೆ ಮಾಡಿದ್ದರೆ, ಸಾಯಿಸಿಬಿಟ್ಟರೆ ಏನೋ ಗರ್ವ ಅಂತೆ. ಏನಪ್ಪ, ಜನರು ಮನುಷ್ಯರ ಅಸುರರಾಗ್ತಾ ಇದ್ದಾರೆ. ಅಂದರೆ ಆದರ್ಶಗಳೆಲ್ಲ ಉಲ್ಟಾ ಆಗುತ್ತಾ ಇವೆ. ಇದು ಕೇಳಬೇಡಿ, ಇದು ಅಸುರ ಸಮಾಜ. ಈ ಸಿನಿಮಾಗಳು, ಪುಸ್ತಕಗಳು, ಆಧುನಿಕ ಕಾದಂಬರಿಗಳು ಎಲ್ಲವೂ ಅಸುರತ್ವ. ಟಿ ವಿಗಳು ಎಲ್ಲ ಅಸುರತ್ವ. ಅವರೇ ಅಸುರರು. ಆ ಟಿ ವಿಗಳಲ್ಲಿ ಕಾರ್ಯಕ್ರಮಗಳು ಮಾಡುವವರೆಲ್ಲ ಅಸುರರೇ. ಅವರನ್ನೇಕೆ ಬೆಲೆ ಕೊಡುವುದು? ಅಯ್ಯೋ ಪಾಪ ಎಂದು ಈ ಮೂರ್ಖರನ್ನು ನೋಡಿ. ಈ ಆಧುನಿಕ ನಾಗರಿಕತೆಯನ್ನು, ಇವರ ಊಟ, ಇವರ ವಸ್ತ್ರ, ಇವರ ಜೀವನ, ಇವರು ಮನುಷ್ಯರ? ಒಬ್ಬೊಬ್ಬರು ಭಯಂಕರವಾದ ಕಾಡು ಪ್ರಾಣಿಗಳ ಹಾಗೆ ಬದುಕುತ್ತಾ ಇದ್ದಾರೆ. ಅದರಿಂದ ಇವರಿಗೇನು ಬೆಲೆ ಕೊಡಬೇಡಿ. ನಿಜವಾದದ್ದು ನಮ್ಮ ದೃಷ್ಟಿ ಇಟ್ಕೋ. ಕಷ್ಟಗಳನ್ನು ಸಹಿಸುವುದರಲ್ಲಿ ಒಂದು ಧೈರ್ಯ ಬೇಕು. ನಿಜವಾದ ಧೈರ್ಯ ಅಲ್ಲಿದೆ. ಮನುಷ್ಯನಾಗಿ ಹುಟ್ಟಿದ್ದಾಗ ಕಷ್ಟ ಸುಖಗಳು ತಪ್ಪುವುದಿಲ್ಲ. ದೊಡ್ಡ ಮಹನೀಯರು, ಸಾಕ್ಷಾತ್ ಭಗವಂತನೇ ರಾಮಚಂದ್ರನಾಗಿ, ಕೃಷ್ಣನಾಗಿ ಆದರ್ಶವಾಗಿಟ್ಟ ಹೇಗೆ ಸಹಿಸಿಕೊಳ್ಳಬೇಕು ಕಷ್ಟಗಳನ್ನು, ಅಲ್ಲವೇ? ಅದು ಹೇಳಬೇಕು. ಆವಾಗ ನಿಮ್ಮ ಜೀವಭಾವವನ್ನು ದಾಟುವುದಕ್ಕೆ, ಕರ್ತೃಭೋಕ್ತೃ ದಾಟುವುದಕ್ಕೆ, ಅಭಿಮಾನ ಅಹಂಕಾರಗಳನ್ನು ದಾಟುವುದಕ್ಕೆ ಸಾಧನ. ಪ್ರಕೃತಿಯನ್ನು ಗೆಲ್ಲುವುದು ದೊಡ್ಡತನಪ್ಪ. ಪ್ರಕೃತಿಗೆ ಗುಲಾಮಿಯಾಗುವುದು ದೊಡ್ಡತನವ? ಪ್ರಕೃತಿಯನ್ನು ಗೆಲ್ಲಬೇಕು, ಜೀವಭಾವವನ್ನು ಗೆಲ್ಲಬೇಕು. ಅಲ್ಲಿದೆ ನಿಮ್ಮ ದೊಡ್ಡತನ, ನಿಮ್ಮ ನಿಜವಾದ ಆತ್ಮದ ಬಲ. ಪ್ರಕೃತಿ ಸಂಬಂಧನಾಗಿರುವ ದೇಹಕ್ಕೆ, ಇಂದ್ರಿಯಕ್ಕೆ, ಮನಸ್ಸಿಗೆ, ಭೋಗಕ್ಕೆ ಪರಾಧೀನನಾಗ್ತಾ ಇದ್ದೀನಿ, ಅದು ದಾಟಬೇಕು. ಅದಕ್ಕೆ ನಿಮ್ಮ ಶಕ್ತಿ, ಧೈರ್ಯವೆಲ್ಲ ಅಲ್ಲಿರುತ್ತದೆ. ಏನಪ್ಪ, ಕಳ್ಳತನ ಮಾಡುವುದು, ಜಗಳ ಮಾಡಿ ಮತ್ತೆ ಕೋಪವಾಗಿ ಅವರನ್ನು ಸಾಯಿಸಿಬಿಡೋದೇನು ದೊಡ್ಡತನವ? ಎಲ್ಲರೂ ಮಾಡ್ತಾರೆ. ಆವೇಶ ಬಂದಾಗ ಏನಾದರೂ ತಪ್ಪು ಮಾಡ್ತಾರೆ.
ಬಟ್ ಆವೇಶ ಬರದಂತೆ ನೋಡಿಕೊಳ್ಳುವುದು, ಅದಕ್ಕೆ ಎಷ್ಟು ನಿಗ್ರಹ ಬೇಕು, ಎಷ್ಟು ಶಕ್ತಿ ಬೇಕು, ಎಷ್ಟು ಆಂತರಿಕ ಆತ್ಮಶಕ್ತಿ ಬೇಕು ನೋಡಿ. ಅದು ಸುಲಭವಾಗ್ತದೆ? ಅದು ಅಷ್ಟು ಈಸಿಯಾ? ಕ್ಷಣಿಕ ಆವೇಶದಲ್ಲಿ ಏನಾದರೂ ಮಾಡಿದ್ದರೆ ಅದು ಏನದು ಯಂತ್ರ. ಹಾಗೆ ಪ್ರಾಣಿಗೆ ನೋಡಿ ಆವೇಶ ಬರುತ್ತದೆ, ಏನೋ ಮಾಡಿಬಿಡ್ತದೆ. ಪ್ರಾಣಿ ಅಂದರೆ ಎನಿಮಲ್. ಆವೇಶ ಬಂದಾಗ ಮಾಡುವುದೇನು ದೊಡ್ಡತನವಾದು? ಎಲ್ಲರೂ ಮಾಡ್ತಾರೆ. ಆವೇಶ ಬಂದರೂ ನಿಗ್ರಹಿಸಿಕೊಂಡು ಮತ್ತೆ ಆವೇಶ ಆಗದಂತೆ ನೋಡುವುದು, ಅದು ಬೇಕು ನೋಡಿ. ಮನಸ್ಸು ಒಂದು ಚೂರು ಆವೇಶಕ್ಕೆ ಒಳಗಾಗದೆ ಸಮಾಧಾನವಾಗಿರಲಿ. ನಿನ್ನ ಮನಸ್ಸು ಸಮಾಧಾನವಾಗಿದ್ದರೆ, ಆವೇಶ ಬಂದರೆ ಆವೇಶಕ್ಕೆ ಒಳಗಾಗದೆ ಸಮಾಧಾನವಾಗಿಡು. ಆ ಮನಸ್ಸನ್ನು ಯಾರಾದರೂ ಕೊಡೋಕ್ಕಾಗ್ತದೆ? ಅದು ನೀನೇ ಸಾಧಿಸಿಕೊಳ್ಳಬೇಕು. ಯಾರೂ ಕೊಡೋಕ್ಕಾಗಲ್ಲ. ನಿಮ್ಮ ಮನಸ್ಸು ಸಮಾಧಾನವಾಗಿದ್ದರೆ ಪ್ರಪಂಚದಲ್ಲಿ ಕೋಟಿ ರೂಪಾಯಿಗಿಂತ ಹೆಚ್ಚು ನಿಮ್ಮದೇ ಮನಸ್ಸು ಸಮಾಧಾನವಾಗಿದ್ದರೆ ಕೋಟಿ ರೂಪಾಯಿಗಿಂತ, ಕೋಟಿ ಅಲ್ಲ 100 ಕೋಟಿ ರೂಪಾಯಿಗಿಂತ ನೀನೇ ಹೆಚ್ಚು. ಅದು ಬೇಕು. ಯಾವ ಪ್ರಪಂಚ ನಿನ್ನನ್ನು ಅಲಗಾಡಿಸಲ್ಲ. ಜನರಿರುತ್ತಾರೆ, ಮೂರ್ಖರಿರುತ್ತಾರೆ, ದುಷ್ಟರಿರುತ್ತಾರೆ, ಏನೇನೋ ಸುಮ್ಮನೆ ಮಾಡ್ತಾರೆ, ಬೇಕೆಂದು ಮಾಡ್ತಾರೆ, ಅವಿವೇಕವಾಗಿ ಮಾಡ್ತಾರೆ, ಮೂರ್ಖತನದಿಂದ ಮಾಡ್ತಾರೆ. ಏನು ಮಾಡ್ತಾರೋ ಅವರಿಗೆ ಗೊತ್ತಿಲ್ಲ. ಎಲ್ಲ ತೊಂದರೆ ಕೊಡ್ತಾರೆ. ಕೊಡಲಿ. ನಾವು ನಮ್ಮ ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಳ್ಳುವುದೇ ದೊಡ್ಡ ಪುಣ್ಯ, ದೊಡ್ಡ ಸಾಧನ, ದೊಡ್ಡ ನಿಜವಾದ ಪುರುಷಾರ್ಥ. ಮನಸ್ಸನ್ನು ಸಮಾಧಾನವಾಗಿಟ್ಕೊ. ಏನೇ ಹೇಳಲಿ ನಿಮಗೆ ಚಿಂತೆ ಇಲ್ಲ. ನಿಮ್ಮ ಮನಸ್ಸನ್ನು ಸಮಾಧಾನವಾಗಿಟ್ಕೊ. ಸಮಾಧಾನಕ್ಕಿಂತ ದೊಡ್ಡ ಪುಣ್ಯ, ದೊಡ್ಡ ಕೆಲಸ, ದೊಡ್ಡ ಅಚೀವ್ಮೆಂಟ್, ದೊಡ್ಡ ಕಾರ್ಯಸಿದ್ಧಿ, ಅದಕ್ಕಿಂತ ಹೆಚ್ಚಿನ ಪ್ರಾಪ್ತಿ, ಹೆಚ್ಚಿನ ಸಿದ್ಧಿ ಏನಾದರಿದೆ? ನಿಮ್ಮ ಮನಸ್ಸು ಅಲಗಾಡದೇ ಇರಲಿ. ಏನೇ ಆಗಲಿ, ಎಷ್ಟು ಭಯಂಕರವೇ ಮಾಡಲಿ, ಎಷ್ಟು ಸಿಲ್ಲಿ ಕೆಲಸ ಮಾಡಲಿ ಪರವಾಗಿಲ್ಲ. ನಮ್ಮ ಮನಸ್ಸು ಮಾತ್ರ ಅಲಗಾಡದಂತೆ ನೋಡ್ಕೊ. ಅದೇ ಇರಲಿ. ನಿಶ್ಚಲವಾಗಿರಲಿ, ಸಮಾಧಾನವಾಗಿರಲಿ. ಅದು ಎಷ್ಟು ದೊಡ್ಡ ಶಕ್ತಿ ನೋಡು. ಆ ಶಕ್ತಿ ಬೇಕಾ ನಮಗೆ? ಏನು ಮಾಡೋದು ಬೇಕಾ? ಆದ್ದರಿಂದ ಮನಸ್ಸು ನಿಶ್ಚಲವಾಗಿ, ನಿಶ್ಚಿಂತವಾಗಿ, ಸಮಾಧಾನವಾಗಿರಲಿ. ಇನ್ನೊಬ್ಬರು ಮಾಡಿದ ಕೆಲಸಗಳು, ಬುದ್ಧಿಗಳು, ಕೆಲವರು ಬುದ್ಧಿ ಇರುತ್ತದೆ, ಕೆಲಸ ಇರುತ್ತದೆ, ಸಂಸ್ಕಾರ ಇರುತ್ತದೆ. ಅವರ ಬುದ್ಧಿ ಅವರದು, ಅವರ ಕೆಲಸ ಅವರದು, ಅವರ ಸಂಸ್ಕಾರ ಅವರದು. ಹಾಗೇ ಇರ್ತಾರೆ ಜನರು. ಇರಲಿ. ಅವರು ಹಾಗಿದ್ದರೂ ನನ್ನ ಮನಸ್ಸು ನನ್ನ ಕೈಯಲ್ಲಿರಲಿ. ಅವರ ಮಾತುಕೆ, ಅವರ ನಡತೆಗೆ, ಅವರ ಬುದ್ಧಿ, ಅವರ ಸಂಸ್ಕಾರವನ್ನು ನೋಡಿಕೊಂಡು ನಾವೇಕೆ ಬೇಜಾರು ಮಾಡಿಕೊಳ್ಳಬೇಕು? ನಮ್ಮ ಮನಸ್ಸು ನಾವು ನಿಶ್ಚಿಂತವಾಗಿ, ನಿಶ್ಚಲವಾಗಿ, ಸಮಾಧಾನವಾಗಿಟ್ಕೊ. ಆ ಸಮಾಧಾನವೇ ನಿಮ್ಮ ಹೆಚ್ಚಿನ ಸಂಪತ್ತು. ಎಲ್ಲಕ್ಕಿಂತ ಹೆಚ್ಚಿನ ಸಂಪತ್ತು ಮನಸ್ಸು ಸಮಾಧಾನವಾಗಿರಲಿ, ಆನಂದವಾಗಿರಲಿ. ಅದಕ್ಕಿಂತ ಇನ್ನೇನು ಬೇಕಪ್ಪ? ಎಷ್ಟು ಹಣ ಅಲ್ಲ ಏಕೆ? ಮನಸ್ಸು ಸಮಾಧಾನವಾಗಿರಬೇಕೆ? ಇಟ್ಕೊ, ಸಮಾಧಾನವಾಗಿರಲಿ. ಏನೇ ತೊಂದರೆ ಆಗಲಿ ಸಮಾಧಾನವಾಗಿಟ್ಕೊ. ಮನಸ್ಸು ಅಲಗಾಡದೇ ಇರಲಿ, ನಿಶ್ಚಿಂತವಾಗಿರಲಿ, ಸಮಾಧಾನವಾಗಿರಲಿ, ಭಗವಂತನಿಗೆ ಸಮರ್ಪಿಸಲಿ. ಅಲ್ಲೇ ಗಟ್ಟಿಯಾಗಿರಲಿ ಮನಸ್ಸು. ಏನೇ ಆಗಲಿ ಅಲಗಾಡದೇ ಇರಲಿ, ನಿಶ್ಚಿಂತವಾಗಿಟ್ಕೊ. ಅದೇ ದೊಡ್ಡ ಶಕ್ತಿ, ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಅದು ಅಲ್ಲವೇ? ಅದನ್ನು ಸಾಧಿಸಿಕೊಳ್ಳುವುದು ಮಿಕ್ಕ ಎಲ್ಲಕ್ಕಿಂತ ದೊಡ್ಡದು. ಪ್ರಪಂಚದಲ್ಲಿ ಹಣಕ್ಕಿಂತ, ಕೀರ್ತಿಗಿಂತ, ಅಧಿಕಾರಕ್ಕಿಂತ, ನೆಂಟರು ಬಂಧುಗಳಿಗಿಂತ ಎಲ್ಲಕ್ಕಿಂತ ದೊಡ್ಡದು ಇದು. ಅದರಿಂದ ಶಾಸ್ತ್ರ ಹೇಳ್ತದೆ, ನಿಮ್ಮ ಆತ್ಮನಿಗ್ರಹ, ಮನೋನಿಗ್ರಹ, ಮನ ಏವ ಮನುಷ್ಯಾಣಂ ಕಾರಣಂ ಬಂದ. ಮಿಕ್ಕದೆಲ್ಲ ಮಾಡುವುದು ಸುಲಭ, ಮನಸ್ಸನ್ನೇ ನಿಗ್ರಹಿಸುವುದು ಸುಲಭವಲ್ಲ. ಆದರೆ ಒಂದು ಅದೃಷ್ಟ ಏನಿದೆಯೋ ಗೊತ್ತಾ? ಇದಕ್ಕೆ ಒಂದು ಪ್ರಯೋಗಶಾಲೆ ಯಾರು? ನಮ್ಮ ಜೀವನವೇ. ಸುತ್ತೆಲ್ಲ ಜನರು ದುಷ್ಟರು, ಪಾಪಾತ್ಮರು, ಹಿಂಸಾತ್ಮಕರು, ಕಷ್ಟಗಳನ್ನೇ ಉಂಟು ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಕಷ್ಟ ಕೊಡ್ತಾರೆ, ತೊಂದರೆ ಕೊಡ್ತಾರೆ. ಕೊಡಲಿ, ಇದೇ ನಮಗೆ ಅವಕಾಶ. ಈ ಜೀವನದಲ್ಲಿ ಆಗುತ್ತಿರುವ ಕಷ್ಟಗಳು, ಸಮಸ್ಯೆಗಳಿವೆಯಲ್ಲ, ಇದೇ ಒಳ್ಳೆಯ ಅವಕಾಶ ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಳ್ಳುವುದಕ್ಕೆ, ನಮ್ಮ ಕಷ್ಟಗಳನ್ನು ಸಹಿಸುವುದಕ್ಕೆ, ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಳ್ಳುವುದಕ್ಕೆ, ಅಂತರ್ಮುಖವಾಗುವುದಕ್ಕೆ, ವೈರಾಗ್ಯ ಪಟ್ಕೊಳ್ಳುವುದಕ್ಕೆ ಇದೇ ಒಂದು ಅವಕಾಶ. ಇದೇ ಒಳ್ಳೆಯ ಅವಕಾಶ. ಪ್ರಪಂಚವೇ ಒಳ್ಳೆಯ ಅವಕಾಶ. ಆಗಲಿ, ಪ್ರಪಂಚಕ್ಕೆ ನಾನು ಬಂದಿದ್ದೇನೆ ಈ ಪ್ರಪಂಚದಲ್ಲಿ ಅಲಗಾಡದೇ ಇರುವುದಕ್ಕೆ, ವೈರಾಗ್ಯ ಪಟ್ಕೊಳ್ಳುವುದಕ್ಕೆ. ಏನೇ ಆಗಲಿ ನನಗೆ ಅಲಗಾಡದೆ ನಿಶ್ಚಿಂತವಾಗಿ, ನಿರ್ಭಯವಾಗಿ, ಸಮಾಧಾನದಿಂದ ಇರುವುದೇ ಗುರಿ. ಅದೊಂದೇ ನನ್ನ ಗುರಿ. ಅದಕ್ಕೋಸ್ಕರನೇ ನಾನು ಹುಟ್ಟಿದೆ. ಅದೇ ನನ್ನ ಕೆಲಸ. ಮಿಕ್ಕದು ಏನೇ ಆಗಲಿ, ಎಷ್ಟೇ ನಾಶವಾಗಲಿ ಪರವಾಗಿಲ್ಲ, ಮೊದಲು ಸಮಾಧಾನವಾಗಿದ್ದೀನ ಅಲ್ಲವ, ಅದು ಮುಖ್ಯ. ಮನಸ್ಸಿನ ಸಮಾಧಾನವಿಟ್ಕೋ. ಎಷ್ಟು ಒಳ್ಳೆಯದು ನೋಡಿ.
ಇದು ನಮ್ಮ ಪುರಾಣಗಳು, ಪ್ರಾಚೀನ ಕಥೆಗಳು. ನಿಮ್ಮ ಜೀವನವನ್ನು ಒಳ್ಳೆಯದು ಸಾಧಿಸಬೇಕಂದರೆ, ಜೀವನವುದು ಯಶಸ್ವಿ ಆಗಬೇಕಂದರೆ ಅಂತರ್ಮುಖತ, ವೈರಾಗ್ಯ, ಸಮಾಧಾನ, ಮನಸ್ಸು ಸಮಾಧಾನ, ಮನಸ್ಸಿಗೆ ನಿಶ್ಚಿಂತತ, ಅಲಗಾಡದೇ ಇರುವುದು. ಹೊರಗಿನ ಸುಖ ದುಃಖಗಳು, ಮಾನಾಪಮಾನಗಳು, ಜಯಾಪಜಯಗಳು, ಯಾವುದೇ ಕೆಲಸ ಮಾಡಿದ್ದರೆ ಎಂದಿಗೂ ಯಶಸ್ವಿ ಆಗಬೇಕೆಂದಿದೆಯಾ? ಒಂದು ದಿವಸ ಅದು, ಒಂದು ದಿವಸ ಇದು ಆಗೇ ಬಿಡ್ತದೆ. ಎಲ್ಲರನ್ನು ಮೆಚ್ಚಿಸೋಕ್ಕಾಗಲ್ಲ. ಜನರು ಏನೇನೋ ಹೇಳ್ತಾರೆ, ಹೇಳಲಿ, ನಾನು ಮಾತ್ರ ಏನಾಗದಂತೆ ನಿಶ್ಚಿಂತವಾಗಿರು. ನಾನು ಮಾಡತಕ್ಕ ಒಳ್ಳೆಯ ಕೆಲಸ ಮಾಡ್ತಾಯಿರು, ಸದ್ಗುಣ ಇಟ್ಕೋ, ಸಮಾಧಾನ ಇಟ್ಕೋ, ಅದೊಂದೇ ಮಾಡತಕ್ಕದ್ದು. ಸದ್ಗುಣಗಳೇ ನಮಗೆ ಶಕ್ತಿಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು, ಮನೋಬಲ, ಆಧ್ಯಾತ್ಮಿಕ ಶಕ್ತಿ ಅಂದರೆ ಮನೋಬಲವನ್ನು ಕೊಡ್ತವೆ. ಅಂದರೆ ಆಧ್ಯಾತ್ಮಿಕ ಶಕ್ತಿ ಅಂದರೆ ಸಾತ್ವಿಕತ ಎಂದರ್ಥ ಏನಿಲ್ಲ. ಆತ್ಮಶಕ್ತಿ ಅಂದರೆ ಎಲ್ಲೇನೋ ಆತ್ಮಕ ಶಕ್ತಿ ಇಲ್ಲ, ಆತ್ಮನೇ ಆತ್ಮಶಕ್ತಿ ಅಂದರೆ ಮನೋಬಲ ಅಂದರೆ ಸಾತ್ವಿಕತ ಎಂದರ್ಥ. ಮನಸ್ಸು ಎಷ್ಟು ಸಾತ್ವಿಕವಾಗ್ತದೋ ಅದೇ ಮನಸ್ಸಿನ ಶಕ್ತಿ, ಆತ್ಮದ ಶಕ್ತಿ. ಅದು ಸಾಧಿಸಿಕೊಳ್ಳುವುದೇ ನಿಜವಾದ ದೊಡ್ಡ ಸಾಧನ. ಎಲ್ಲಕ್ಕಿಂತ ಅವರು ಎವರೆಸ್ಟ್ ಶಿಖರ ಹತ್ತುತ್ತಾರೆ. ಎವರೆಸ್ಟ್ ಈಗ ಯಾವ ಮೂರ್ಖ ಆದರೂ ಹತ್ತುತ್ತಾನೆ, ಏನಾದರೂ ಇದೆ ಅದರಲ್ಲಿ ಅರ್ಥ. ನಿಜವಾದ ಶಕ್ತಿ ಇಲ್ಲಿದೆ. ಎವರೆಸ್ಟ್ಗಿಂತ ದೊಡ್ಡದು ನಿನ್ನ ಮನಸ್ಸೇ. ನಿನ್ನ ಮನಸ್ಸನ್ನು ದಾಟು. ನಿನ್ನ ಎವರೆಸ್ಟ್ ಅಲ್ಲ, 1000 ಎವರೆಸ್ಟ್ಗಳಪ್ಪ ನಿನ್ನ ಮನಸ್ಸು. ನಿನ್ನ ರಾಗದ್ವೇಷಾದಿಗಳೇ 1000 ಎವರೆಸ್ಟ್ಗಳಿಗಿಂತ ದೊಡ್ಡದು. ಗಿನ್ನಿಸ್ ಬುಕ್ಕೇಕೆ? ಎಲ್ಲಕ್ಕಿಂತ ದೊಡ್ಡ ಗಿನ್ನಿಸ್ ನೀನೇ. ಗಿನ್ನಿಸ್ ಬುಕ್ಕಲ್ಲಪ್ಪ, ನಿಮ್ಮ ಆತ್ಮ ಬುಕ್ಕೇ ಇರಲಿ. ಆದ್ದರಿಂದ ತನ್ನ ಆತ್ಮವನ್ನು ಸಾಧಿಸುವುದೇ ಬೇಕು, ಅದು ಧೈರ್ಯ. ಇದು ಆದರ್ಶವಾಗಿಟ್ಕೊಂಡು ಸಮಾಜ ಕಡೆ ನೋಡಬೇಡಿ. ಸಮಾಜಕ್ಕೆ ಆದರ್ಶಗಳಿಲ್ಲ. ಶಾಸ್ತ್ರ ಆದರ್ಶ ಇಟ್ಟುಕೊಂಡು ನಡೆಯುವ ಸಮಾಜವಲ್ಲ. ಪೂರ್ವಕಾಲವು ಶಾಸ್ತ್ರಕ್ಕನುಗುಣವಾಗಿ ಜೀವಿಸುವ ಸಮಾಜವಿತ್ತು. ಕುಟುಂಬ ಮೌಲ್ಯಗಳು, ಸಮಾಜದ ಮೌಲ್ಯಗಳು ಇವೆಲ್ಲ ಶಾಸ್ತ್ರಾನುಗುಣವಾದ ಸಮಾಜ. ಇವತ್ತಿನ ಸಮಾಜವೇ ಅಶಾಸ್ತ್ರೀಯ ಸಮಾಜ. ಅದಕ್ಕೆ ಆದರ್ಶ ಯಾರು? ಸಿನಿಮಾಗಳು, ಆಧುನಿಕ ಟಿವಿಗಳು, ಕಾದಂಬರಿಗಳು, ಈ ಗುಂಡಗಳು, ಪಾಶ್ಚಾತ್ಯ ಸಂಸ್ಕೃತಿ. ಇವು ಯಾವುದು ಶಾಸ್ತ್ರ ಅಲ್ಲ, ಶಾಸ್ತ್ರೀಯತ ಅಲ್ಲ. ಅಶಾಸ್ತ್ರೀಯ, ಅಜ್ಞಾನ, ಮೋಹ, ಅಸುರ, ಇವೆಲ್ಲ ಅಸುರ ಸಂಪತ್ತಿ. ಇವೆಲ್ಲ ಆಸುರ ಸಂಪತ್ತಿಯ ಜನರು, ಆಸುರ ಸಂಪತ್ತಿಯ ನಾಗರಿಕತೆ. ಇದನ್ನು ಏನು ದೊಡ್ಡದೆಂದು ನೋಡಬೇಡಿ. ಇದೇನು ದೊಡ್ಡದಲ್ಲ. ಇವರು ಏನು ಸಾಧಿಸಿದ್ದಾರಪ್ಪ ಪ್ರಪಂಚದಲ್ಲಿ? ಏನು ಸಾಧಿಸಿದ್ದಕ್ಕೆ ಅರ್ಥವಿಲ್ಲ. ಇದೇನು ದೊಡ್ಡ ಕೆಲಸ ಅಲ್ಲ. ನಿಜವಾದ ನಾಗರಿಕತೆ ಶಾಸ್ತ್ರ ಧರ್ಮಾನುಗುಣವಾಗಿ ನಡೆಯುತ್ತದಲ್ಲ, ಅದು ನಾಗರಿಕತೆ. ಆದ್ದರಿಂದ ಪೂರ್ವಕಾಲದಲ್ಲಿ ನೋಡಿ, ಒಂದು 50 ವರ್ಷ ಹಿಂದೆ, ಅಂದರೆ ಆ ಕಾಲದಲ್ಲಿಯೂ ಸ್ವಲ್ಪ ದುರ್ಮಾರ್ಗರಿದ್ದರು, ಆದರೆ ಸಜ್ಜನರು ಹೆಚ್ಚು. ಜನರು ತನ್ನ ಜೀವನ ಕಷ್ಟದಲ್ಲಿದ್ದರೂ ಬೇಜಾರು ಮಾಡಿಕೊಂಡಿಲ್ಲ. ನನ್ನ ಜೀವನ ನನ್ನದು, ಹೋಲಿಸಿಕೊಳ್ಳಬೇಡ, ಜೀವಿಸು. ನಮ್ಮ ಪೂರ್ವಕರ್ಮಕ್ಕನುಗುಣವಾಗಿ ಬರುತ್ತದೆ. ನಾನು ಧರ್ಮದಿಂದ ಜೀವಿಸುವುದೇ ಮುಖ್ಯ. ಧರ್ಮಕ್ಕೋಸ್ಕರನೇ ನಾನು ಹುಟ್ಟಿದೆ. ತಪಸ್ಸುಗೋಸ್ಕರ, ಧರ್ಮಕ್ಕೋಸ್ಕರ. ಯಜ್ಞ ದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್. ಭಗವಂತ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಜ್ಞ ದಾನ ತಪಃಕರ್ಮ. ಯಜ್ಞ ದಾನ ತಪಸ್ಸು, ಈ 3ಗೋಸ್ಕರನೇ ನಾವು ಹುಟ್ಟಿದ್ದೇವೆ. ಈ 3 ಸಾಧಿಸುವುದೇ ನಿಜವಾದ ದೊಡ್ಡತನ. ಇದು ಯಾರು ಮೆಚ್ಕೊಳ್ತಾರೆ ಅಂದರೆ ಸಜ್ಜನರೇ ಮೆಚ್ಕೊಳ್ತಾರೆ. ದುರ್ಜನರಿಗೆ ಅರ್ಥವಾಗ್ತದ? ದುರ್ಜನರಿಗೆ ಯಜ್ಞದಾನ ತಪಸ್ಸುಗಳ ಗ್ರೇಟ್ನೆಸ್, ಅದರ ಮಹಿಮೆ ಗೊತ್ತಾಗಲ್ಲ. ಅವರಿಗೆ ಹೆಚ್ಚುಗಾರಿಗೆ ಅವರಿಗೆ ಗೊತ್ತಾಗಲ್ಲ. ಸಜ್ಜನರೇ ಮೆಚ್ಕೊಳ್ತಾರೆ, ಈಗ ಅವರಿಗೆ ಗೊತ್ತು ಬೆಲೆ. ಅದಕ್ಕೋಸ್ಕರ ನೀವು ಒಬ್ಬ ಸಜ್ಜನರನ್ನು, ಧರ್ಮಾತ್ಮರನ್ನು, ತಪಸ್ವಿಯನ್ನು, ಸಜ್ಜನರನ್ನು ನೋಡಿದರೆ ಸುಮ್ಮನೆ ನೋಡಿ ಬರಬೇಡ. ಅವರಿಗೆ ಪ್ರತ್ಯೇಕವಾಗಿ ಹೇಳಿ ಮೆಚ್ಚಿಕೊಂಡು ಬನ್ನಿ. ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಿಮ್ಮನ್ನು ನೋಡಿ ನಮಗೂ ಧೈರ್ಯ ಬರುತ್ತಾ ಇದೆ, ನಾವು ಮಾಡ್ತೀವಿ. ದಯವಿಟ್ಟು ಹಾಗೇ ಇರಿ. ನೀವು ಮಾತ್ರ ಇವರನ್ನು ನೋಡಿ ಜಾರಬೇಡಿ. ನಿಮ್ಮ ಧರ್ಮದಲ್ಲೇ ಇರಿ, ಸಜ್ಜನರಾಗಿ. ಯಜ್ಞ ದಾನ ತಪಸ್ಸಿನಲ್ಲೇ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಂತರ್ಮುಖತ ಅಲ್ಲೇ ಇರಿ. ಅವರಿಗೆ ಹೇಳಿ, ನಿಮಗೂ ಧೈರ್ಯ ಬರುತ್ತದೆ. ನೋಡಿ, ಹೀಗೆ ಇನ್ನೊಬ್ಬರ ಸಜ್ಜನತೆ ಮೆಚ್ಚಿಕೊಂಡರೆ ನಿಮಗೂ ಧೈರ್ಯ ಬರುತ್ತದೆ. ಇನ್ನೊಬ್ಬರು ವಿರಕ್ತರನ್ನು ಮೆಚ್ಚಿಕೊಂಡರೆ ನಿಮಗೆ ವೈರಾಗ್ಯ ಬರುತ್ತದೆ. ಮನಸ್ಫೂರ್ತಿಯಾಗಿ ಮೆಚ್ಚಿಕೊಳ್ಳಿ. ಇನ್ನೊಬ್ಬರ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಅಂತರ್ಮುಖತೆಯನ್ನು ನೋಡಿದ್ದರೆ, ಅಬ್ಬಾ ಎಷ್ಟು ಚೆನ್ನಾಗಿದ್ದಾರೆ ನೋಡು, ಅವರು ಏನು ಹೇಳಿದ್ದರೂ ಅವರು ಅಲಗಾಡುವುದೇ ಅಲ್ಲ, ಎಷ್ಟು ಅಪಮಾನ ಮಾಡಿದ್ದರೂ ಅವರು ಏನು ಆಗದಂತೆಯೇ ಇದ್ದಾರೆ, ಅಬ್ಬಾ ಎಷ್ಟು ಧೈರ್ಯ ನೋಡು. ಅಂಥವರನ್ನು ನೀವು ದೇವರಾಗಿ ಮೆಚ್ಚಿಕೊಳ್ಳಬೇಕು, ಮಹಾತ್ಮರಾಗಿ. ನಿಮ್ಮ ಮನಸ್ಸು ಮಹಾತ್ಮ ಆಗುತ್ತದೆ. ಯಾರ್ಯಾರನ್ನು ದುಷ್ಟರನ್ನು ಮೆಚ್ಚಿಕೊಳ್ಳೋದೇಕೆ? ನಾವು ಅವರನ್ನು ಅಯ್ಯೋ ಪಾಪ ಎಂದುಬಿಡ. ಅಯ್ಯೋ ಪಾಪ ಹೇಳಬೇಡ, ಅವರೇ ಸಜ್ಜನರು.
ಕಷ್ಟವನ್ನು ಸಹಿಸಿಕೊಳ್ಳುತ್ತಾ ತನ್ನ ಧರ್ಮದಲ್ಲಿ ನಿಲ್ಲುವವರೇ ಮಹನೀಯರು. ಹರಿಶ್ಚಂದ್ರನ ನೋಡಿ ಅಯ್ಯೋ ಪಾಪ ಎಂದು ಹೇಳಬೇಡ. ರಾಮಚಂದ್ರನು ಕಾಡಿಗೆ ಹೋದರೆ ಅಯ್ಯೋ ಪಾಪ ಎಂದು ಹೇಳಬೇಡ. ಪಾಂಡವರು ಹೋಗಿಬಿಟ್ಟರೆ ಏನದು ಪಾಂಡವರ ಮೇಲೇ ಸಿಟ್ಟು ಮಾಡಿಕೊಳ್ಳಬೇಡ. ಪಾಂಡವರ ಧೈರ್ಯ ನೋಡು, ಅವರ ಸಹನಶೀಲತೆ ಬೇಡು. ಧರ್ಮರಾಜು ಸಾಮಾನ್ಯನಾ? ಸಾಕ್ಷಾತ್ತು ಧರ್ಮದೇವತಾ, ದೇವತಾ ಸ್ವರೂಪನೇ ಅವರು, ಮನುಷ್ಯರಲ್ಲ, ದೇವತಾ ರೂಪ. ಎಷ್ಟು ಸಾಮರ್ಥ್ಯವಿದೆ, ಎಷ್ಟು ಪರಾಕ್ರಮವಿದೆ. ಆಗಲೇ ಭೀಮನಿಗೆ ಹೇಳಿಬಿಟ್ಟರೆ ಇಡೀ ಕೌರವ ಸಭವನ್ನು ಆವಾಗಲೇ ಸಾಯಿಸಿಬಿಡ್ತಾನೆ. ಆದರೂ ಸಹಿಸಿಕೊಂಡ ಧರ್ಮಕ್ಕೋಸ್ಕರ ಎಷ್ಟು ಸಹನ ನೋಡಿ. ಅಬ್ಬಾ ಅದು ಬೇಕು. ಸಹನಶೀಲತದಲ್ಲಿ ನಿರಭಿಮಾನತೆ ಇರುತ್ತದೆ. ಧರ್ಮವೇ ನಮ್ಮ ಅಂತರಾತ್ಮ. ಧರ್ಮಕ್ಕನುಗುಣವಾಗೇ ನಮ್ಮ ಶುದ್ಧಾತ್ಮ, ನಿರ್ಮಲ ಆತ್ಮ, ನಮ್ಮ ಶುದ್ಧವಾದ ಆತ್ಮ ಪ್ರಕಟವಾಗುತ್ತದೆ. ಈ ಅಭಿಮಾನಿ ಅಹಂಕಾರಿ ಆತ್ಮ ಹೋಗುತ್ತದೆ. ಈ ಅಭಿಮಾನಿ ಅಹಂಕಾರಿ ಆತ್ಮ ಹೋಗಿ ನಿತ್ಯ ಶುದ್ಧವಾದ ಆತ್ಮ ಹೊರಗೆ ಬರಬೇಕು. ಇದು ತಪಸ್ಸು, ಇದು ಜೀವನ. ಇಡೀ ಜೀವನದ ಇದೇ ಅರ್ಥ. ಇದಿಲ್ಲದಿದ್ದರೆ ನೀವು ಎಷ್ಟೇ ಸಾಧಿಸಿದ್ದರೂ ಅರ್ಥವಿಲ್ಲ. ನೋಡಿ, ನೀವು ಸಾಧಿಸಬಹುದು. ಜನರು ನೋಡ್ತೀನಲ್ಲ, ಹಣ ಸಂಪಾದಿಸ್ತಾರೆ, ದೊಡ್ಡ ದೊಡ್ಡ ಆಫೀಸರ್ ಆಗ್ತಾರೆ, ಏನೋ ಮಾಡ್ತಾರೆ. ಕೊನೆಗೆ ನೋಡಿದ್ದರೆ ಜೀವನ ಭಯಂಕರ ಕಾಡು ಅನಿಸುತ್ತದೆ. ಜೀವನಕ್ಕೆ ಅರ್ಥವೇ ಇಲ್ಲ. ಏನು ಮಾಡಿದ್ದೀವೋ ತೃಪ್ತಿ ಇಲ್ಲ, ಸಮಾಧಾನವಿಲ್ಲ, ಏನಿಲ್ಲ ಅಂದರೆ ಭಯಂಕರವಾಗಿ ಬದುಕುತ್ತಾ ಇದ್ದೀವಿ. ಏನು ಅರ್ಥ? ಜೀವನಕ್ಕೆ ಅರ್ಥವೇ ಇಲ್ಲ. ಅದೇ ಸಮಾಧಾನವಿರಲಿ. ಬಡವರಾಗಬಹುದು, ಕೂಲಿ ಕೆಲಸ ಮಾಡಿಕೊಳ್ಳೋ ಸೇವಕರ ಕೆಲಸ ಮಾಡಿಕೊಳ್ಳಬಹುದು. ಅವರ ಜೀವನವನ್ನು ಧರ್ಮಕ್ಕಾಗಿ, ಸೇವಕ್ಕಾಗಿ ನಾನು ನೋಡಿದ್ದೀನಿ. ಕೂಲಿ ಕೆಲಸ ಮಾಡುವವರು, ಸೇವಕರಾಗಿರುವವರು ಹಣಕ್ಕೆ ಆಕರ್ಷಿತವಾಗಲ್ಲ. ತನ್ನ ಧರ್ಮದಿಂದ ಕೆಲಸ ಮಾಡ್ತಾರೆ, ಸೇವಕರಾಗ್ತಾರೆ. ಕೊಟ್ಟಿದ್ದು ತಗೊಂಡು ಹೋಗಿ ಅಷ್ಟೇ ಒಂದು ತಿಂದು ಅದೇ ನಿರಾಡಂಬರ ಜೀವನ ಜೀವಿಸ್ತಾರೆ. ಅವರ ಮನಸ್ಸಿನಲ್ಲಿರುವ ಸಮಾಧಾನತೆ ನೋಡು, ಅವರ ಮುಖದಲ್ಲಿ ತೇಜಸ್ಸು ನೋಡು. ಎಷ್ಟು ಸಮಾಧಾನವಾಗಿರ್ತಾರೆ. ಹರಿಶ್ಚಂದ್ರನ ಹಾಗೆ ಇರುತ್ತಾರೆ. ಸಾಮಾನ್ಯ ಬಡವರಾಗಿದ್ದರು. ಧರ್ಮ ಎಲ್ಲಿರುತ್ತದೋ, ಸೇವಾಭಾವ ಎಲ್ಲಿರುತ್ತದೋ, ನಿಷ್ಕಾಮ ಯೋಗ, ನಿಷ್ಕಾಮ ಸೇವವಾಗಿ ಜೀವಿಸುತ್ತಾರೆ. ಅದೇ ದೊಡ್ಡದು. ಅಲ್ಲೇ ಅವರ ಸಂಕ್ಷೇಮ, ಅವರ ಮನಸ್ಸಿಗಿರುವ ಆನಂದ ನಿಮಗೆ ಕೋಟಿ ರೂಪಾಯಿಗಳಿದ್ದರೂ ಇರುವುದಿಲ್ಲ. ನಾನು ನೋಡಿದ್ದೀನಿ, ಕೆಲವರು ಈ ಕಾಲದಲ್ಲಿಯೂ ಇದ್ದಾರೆ. ಸುಮ್ಮನೆ ಅಲ್ಲಿ ವಾಚ್ಮನ್ ಆಗಿರುತ್ತಾನೆ. ಒಂದು ಲೇಡಿ ಇದ್ದಾಳೆ ಅಲ್ಲಿ ನೋಡುವುದಕ್ಕೆ. ಎಲ್ಲಿ? ವಿಶಾಖಪಟ್ಟಣದಲ್ಲಿ ಜ್ಞಾನಾನಂದೇಂದ್ರ ಸ್ವಾಮೀಜಿಗಳ ಸಮಾಧಿ ಇದೆ. ಸಮಾಧಿಯಲ್ಲಿ ಜಾಗ ಇದೆ. ಆದರೆ ಒಬ್ಬರಿಗೆ ಹೇಳಿದ್ದಾರೆ, ಪಕ್ಕಕ್ಕಿರುತ್ತಾಳೆ ಒಂದು ಕೆಲಸಗಾತಿ. ಅವಳಿಗೆ ಹೇಳಿದ್ದಾರೆ, ಇದು ನೋಡ್ಕೋ. ಕೀ ಅವಳಿಗೆ ಕೊಟ್ಟರು. ಅಲ್ಲಿ ರೂಮ್ ಇದೆ, ಆ ರೂಮ್ನಲ್ಲಿ ಅವರು ಇರಲ್ಲ. ಡೈಲಿ ಬಂದು ಅದೆಲ್ಲ ಕ್ಲೀನ್ ಮಾಡಿ ಹೋಗಿ ಅಲ್ಲೇ ಇಷ್ಟು ಗುಡಿಸೆ ಇದೆ, ಗುಡಿಸಿನಲ್ಲಿರುತ್ತಾರೆ. ಅವರಿಗೆ ನಾವು ನೋಡಲಿಕ್ಕೆ ಹೋದಾಗ ನಮ್ಮ ಪಕ್ಕಕ್ಕೆ ಜನಗೆ ಬಂದಿರುವರು ಸ್ವಲ್ಪ 10 ರೂಪಾಯಿ ಕೊಡೋಕ್ಕೆ ಹೋದರೆ ಅವರು ತಗೊಳ್ಳಲ್ಲ. ಹೇಳ್ತಾರೆ, ಅಲ್ಲ, ನಾನು ಕೆಲಸ ಮಾಡೇ ತಗೊಳ್ತೀನಿ, ನನಗೆ ಬೇಡ, ನನಗೆ ಬಡತನ ಇದೆ, ಇಷ್ಟೇ ಇದ್ದರೂ ಎಷ್ಟಿಂದಲೇ ಇದೇ ತೃಪ್ತಿ, ಕೋಟಿ ರೂಪಾಯಿ ಇದ್ದರೂ ಸಮಾಧಾನವಿಲ್ಲ. 10 ರೂಪಾಯಿ ಕೊಟ್ಟರು ತಗೊಳ್ಳಲ್ಲ, ನಿರಾಕರಿಸಿದ್ದಾರೆ, ನಾನು ತಗೊಳ್ಳಲ್ಲ. ಕೂಲಿ ಕೆಲಸ ಮಾಡುವವಳಿಗೆ ನೋಡಿ ಎಷ್ಟು ಧೈರ್ಯ. ನಾನು ತಗೊಳ್ಳಲ್ಲ, ನಾನು ಕಷ್ಟಪಟ್ಟು ಎಷ್ಟು ಬರ್ತದೋ ಅಷ್ಟರಿಂದ ತಿಂತೀವಿ, ಸುಖವಾಗಿರ್ತೀವಿ. ಭಗವಂತ ಇದ್ದಾನೆ ನಮಗೆ. ಇಲ್ಲಿ ನೋಡಿ, ಈ ಸಮಾಧಿಯಲ್ಲಿ ಸೇವೆ ಮಾಡ್ತಾಳೆ, ನಿತ್ಯ ಕ್ಲೀನ್ ಮಾಡ್ತಾರೆ, ಸಮಾಧಿಗೆ ಅಲ್ಲೇ ನಮಸ್ಕಾರ ಮಾಡಿ ಇರ್ತಾಳೆ. ಅದು ನೋಡಿ, ಅಂದರೆ ಮನಸ್ಸಿಗೆ ಇದು ನೋಡಬೇಕು. ನಾವು ಹೇಳಿದ್ದೀವಿ, ನೀವು ನಿಜವಾಗ ತಪಸ್ವಿ. ನನ್ನ ಜೊತೆಗೆ ಬಂದಿರೋರು ಹೇಳ್ತಾರೆ, ಈ ಕಾಲದಲ್ಲಿ ಎಷ್ಟು ತ್ಯಾಗ, ಎಷ್ಟು ಸದ್ಬುದ್ಧಿ, ಎಷ್ಟು ಭಕ್ತಿ ನೋಡಿ, ಎಷ್ಟು ಭಕ್ತಿ ನೋಡಿ. ಅವಳು ಸುಮ್ಮನೆ ಅಲ್ಲಿ ಒಂದು ವಾಚ್ಮನ್ ಆಗಿದ್ದಾಳೆ, ಪಕ್ಕಕ್ಕೆ ಗುಡಿಸಲಿದೆ ಅಷ್ಟೇ. ಹಣ ಕೊಟ್ಟರೆ ತಗೊಂಡಿಲ್ಲ. ಕೆಲವರು ಬಲವಂತವಾಗಿ ಕೊಟ್ಟರೆ, ಏನು ಹಣ ಕೊಟ್ಟರೆ ನೀವು ನಿರಾಕರಿಸ್ತಾ ಇದ್ದೀವೇನು? ಅವಳು ಬೇಡ ಹೇಳ್ತಾರೆ, ಕೊಟ್ಟರೆ ತಗೊಳ್ಳಲ್ಲ. ಆಕರ್ಷಿತವಾಗೋದೇ ಅಲ್ಲ. ಅಂದರೆ ಅವರ ಮನಸ್ಸಿನಲ್ಲಿ ನೋಡು, ಎಂದಿಗೂ ಎಂದು ನಗುತ್ತಾ ಹೇಳ್ತಾರೆ. ಎಷ್ಟು ಪ್ರಸನ್ನತೆ ಇದೆ ಮನಸ್ಸಿನಲ್ಲಿ, ತೇಜಸ್ಸಿದೆ, ಪ್ರಸನ್ನತೆ ಇದೆ. ಏಕೆ? ನನಗೆ ಯಾವುದು ಬೇಕೋ ಅದು ಅಂದರೆ ಏನು? ನನಗೆ ಭಗವಂತ ಎಷ್ಟು ಕೊಡ್ತಾರೋ ಅದೇ ನನ್ನ ಅದೃಷ್ಟ. ನನ್ನ ಅದೃಷ್ಟನೇ ಇಟ್ಕೊಳ್ಳಿ. ಇನ್ನೊಂದು ಹೋಲಿಸ್ಕೊಳ್ಳೋ, ಅಯ್ಯೋ ನನಗದಿಲ್ಲ, ಅಯ್ಯೋ ನನಗಿದಿಲ್ಲ, ಯಾವುದು ಬೇಡ. ನನ್ನದು ಯಾವುದಿದೆಯೋ ಅದೇ ಭಗವಂತ ಕೊಟ್ಟ. ನಿನ್ನ ಯಾವ ಸ್ಥಿತಿಯಲ್ಲಿದ್ದೀರೋ, ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಆರೋಗ್ಯ ಸ್ಥಿತಿಗೆ ಬೇಜಾರು ಮಾಡಿಕೊಳ್ಳಬೇಡಿ. ಎಷ್ಟಿರುತ್ತೋ ಅದೇ ಭಗವಂತ ಕೊಟ್ಟಿದ್ದು, ಅದೇ ನಮ್ಮ ಅದೃಷ್ಟ. ಏಕೆ? ಇನ್ನೊಂದೇನಿಕೆ? ಎಷ್ಟಿದೆಯೋ ಅಷ್ಟೇ, ಅದೇ ನಮ್ಮ ಸ್ಥಿತಿ. ಭಗವಂತ ಕೊಟ್ಟಿದ್ದು, ಅಲ್ಲೇ ನಿಮಗೆ ಸಮಾಧಾನ. ಅಲ್ಲೇ ಭಗವಂತ ನಿಮ್ಮ ಅನುಗ್ರಹ ಮಾಡಿದ್ದಾನೆ. ಅದು ಭಗವಂತನ ಅನುಗ್ರಹ ಅಲ್ಲಿದೆ. ಯಾವ ಸ್ಥಿತಿಯಲ್ಲಿಟ್ಟರೋ, ಒಂದು ಭಜನೆ ಇದೆ ನೋಡಿ, ಹಿಂದಿಯವರು ಹೇಳ್ತಾರೆ, ಜಾಹಿ ಬೀದಿ ರಖೆ ರಾಮ್ ತಾಹಿ ಬೀದಿ ರಹಿಯೇ, ಸೀತಾರಾಮ್ 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 ಕಹಿಯೇ. ಒಂದು ಸೆಕೆಂಡ್, ಅವರೇನು ಹೇಳ್ತಾರೆ ಗೊತ್ತಾ? ಸೀತಾರಾಮ್ ಸೀತಾರಾಮ್ ಎಂದು ಭಗವಂತನ ಸ್ಮರಣ ಮಾಡು, ಭಗವಂತನಿಗೆ ಸಮರ್ಪಿಸ್ಕೋ. ಅಷ್ಟೇ. ಭಗವಂತ ನಿಮ್ಮನ್ನು ಯಾವ ಸ್ಥಿತಿಯಲ್ಲಿಡ್ತಾನೋ ಅದೇ ನಿಮ್ಮ ಅನುಗ್ರಹ, ಅದೇ ಭಗವಂತನ ಅನುಗ್ರಹ, ಅದೇ ನಿಮ್ಮ ಅದೃಷ್ಟ ಎಂದು ಜೀವಿಸು.
ಅಯ್ಯೋ ನನಗದಿಲ್ಲ ಎಂದು ಹೇಳ್ಬೇಡ. ನೀವು ಯಾವ ಸ್ಥಿತಿಯಲ್ಲಿದ್ದೀಯೋ, ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಶಾರೀರಿಕ ಸ್ಥಿತಿ, ಇದು ಭಗವಂತನ ಕೊಟ್ಟಿರುವಂಥ ಸ್ಪೆಷಲ್ ಅನುಗ್ರಹ. ಪ್ರೀತಿಯಿಂದ ನನಗೆ ಕೊಟ್ಟ, ಅಲ್ಲೇ ಇರು, ನಿಶ್ಚಿಂತವಾಗಿರು, ಅಷ್ಟೇ. ಅದು ನೋಡಿ, ಭಗವಂತ ಯಾವುದು ನಮಗೆ ಕೊಟ್ಟನೋ ಅದೇ ನಮ್ಮ ಅದೃಷ್ಟ. ಇನ್ನೇನಪ್ಪ, ಇದಕ್ಕಿಂತ ಹೆಚ್ಚೇನು ಬೇಕು? ಅಷ್ಟೇ ಆನಂದವಾಗಿದ್ದಾನೆ. ಭಗವಂತನ ಅನುಗ್ರಹ ವರ್ಷದಲ್ಲಿ ತುಂಬಿ ತೊಳ್ಕೊತಾ ಇದ್ದಾನೆ, ಅಲ್ಲೇ ಮುಳುಗಿ ಮುಳುಗಿ ಆನಂದವಾಗಿದ್ದಾನೆ. ಅದು ಬೇಕು, ಅದು ನಿಜವಾದ ಆನಂದ. ಅದೇ ನಮಗೆ ಆದರ್ಶ ಇತ್ತು. ಪೂರ್ವಕಾಲಕ್ಕೆ ವಿಶೇಷತೆ ಏನಿತ್ತಂದರೆ ಧರ್ಮಸಮ್ಮತ ಕರ್ಮಯೋಗವಾಗಿ ಜೀವಿಸ್ತಿದ್ದರು ಸಾಮಾನ್ಯ ಜನರು. ಕರ್ಮಯೋಗ ನಾನು ನೋಡಿದೆ, ಸಣ್ಣ ಮಕ್ಕಳಿಗೂ ಅಷ್ಟೇ. ಮಗುಗೆ ಅದು ಬೇಕು ಇದು ಬೇಕು ಅಳುತ್ತಾನೆ. ನಮಗೆ ಆಟ ವಸ್ತುಗಳೇ ಇಲ್ಲ. ಅಲ್ಲಿ ಮಣ್ಣು, ಕಲ್ಲು, ಏನಾದರೂ ಮರದ ತುಂಡು, ಏನಾದರೂ ಎಲೆಗಳು ಏನಾದರೂ ಬಿದ್ದಿದ್ದರೆ ಅದೇ ತೊಗೊಂಡು ಆಟ ಆಡ್ಕೊಳ್ತಿದ್ವಿ ನಾವು. ನಮಗೇನಾದರೂ ಈ ಕಾಲದಲ್ಲಿ ಆಡುವುದಕ್ಕೆ ಬೊಂಬೆಗಳು ನೋಡು, ಇಷ್ಟು 100,000 ರೂಪಾಯಿ. ಏನಪ್ಪ ಹಣ ವೇಸ್ಟು. ನಿಮಗೆ ಯಾವ ವಸ್ತು ಇರುತ್ತಿರಲಿಲ್ಲ ಮನೆಯಲ್ಲಿ, ಯಾವುದೆಲ್ಲ ಹುಟ್ಟಿದ ಮನೆಯಲ್ಲಿ ಏನು ಮಣ್ಣು ಕಲ್ಲು ಏನೋ ಇದ್ದರೆ ಅದೇ ಆಡ್ಕೊಳ್ತಿದ್ವಿ ಅಷ್ಟೇ. ಹುಲ್ಲು ಕಡ್ಡಿ, ಏನೋ ಕಡ್ಡಿಗೆ ಆಟ, ಅಲ್ಲೇನು ಹುಲ್ಲು ಕಡ್ಡಿ ಅಲ್ಲೆಲ್ಲಿ ಬೀಳುತ್ತೆ, ಅದನ್ನು ನೋಡ್ಕೊಂಡು ಅದೇ ತಂದು ಆಟ ಆಡ್ತಿದ್ವಿ ನಮಗೆ. ಅಂದರೆ ಜನರು, ಮಕ್ಕಳು ಅದು ಬೇಕು ಅಂತ ಅಳುತ್ತಿದ್ದರೆ ಆ ಕಾಲದಲ್ಲಿ ಹೇಳುತ್ತಿದ್ದರು, ಸಮಾಧಾನ ಪಡಿಸ್ತಿದ್ದರು. ಅದು ತೋರಿಸಿ ಇದು ತೋರಿಸಿ ಆಟ ಆಡಿಸಿ. ಮತ್ತು ಅಂದರೆ ನಮಗೆ ಬೇಕು ಅಂದರೆ ಸಾಕು, ಕೊಡಲೇಬೇಕು. ಅದು ಆಸೆ ಹೆಚ್ಚು. ಆಸೆಗಳನ್ನು ಪೂರೈಸುತ್ತಾ ಇದ್ದರೇನು ಆಸೆ ಗಟ್ಟಿಯಾಗ್ತದೆ. ಸಣ್ಣ ಮಗುಗೆ ಕರ್ಮಯೋಗ ಹೇಳುತ್ತಿದ್ದರು. ನಮ್ಮ ಸಮಾಜ ಹೇಗಿತ್ತು ನೋಡಿ. ಸಣ್ಣ ಮಗು ಅದು ಬೇಕು ಅಂತ ಅಳುತ್ತಿದ್ದರೆ ತಾಯಿ ಸಮಾಧಾನ ಪಡಿಸುವುದೇ ಹೊರತು, ಸಣ್ಣ ಮಗು ಅಳುತ್ತಾ ಇದ್ದಾರೆ, ದಯವಿಟ್ಟು ಕೊಡಿ ಅಂದರೆ 1,000 ರೂಪಾಯಿ ಖರ್ಚು ಮಾಡಿ ಕೊಟ್ಟು ಬಿಡುವುದೇನಾ? ಸಣ್ಣ ಮಗುಗೆ ಕರ್ಮಯೋಗ ಹೇಳಿಕೊಟ್ಟರು ಪೂರ್ವಕಾಲದಲ್ಲಿ ಅಷ್ಟೇ. ಹಾಗೆ ಬೆಳೆದ ನಂತರ ಮಗು ಏನು ಸಣ್ಣ ವಸ್ತು ಇರುತ್ತದೋ ಒಂದೆರಡು ಅದೇ ಆಡಿಕೊಳ್ಳುವುದು, ಸಮಾಧಾನವಾಗಿರುವುದು. ಅಂದರೆ ಕರ್ಮಯೋಗ ಎಂಬ ಬುದ್ಧಿ ಮನಸ್ಸಿನ ಸಮಾಧಾನದಲ್ಲಿ ಆನಂದ, ವಸ್ತುಗಳ ಸಂಗ್ರಹದಲ್ಲಿಲ್ಲ, ಭೋಗವಸ್ತುಗಳಿಲ್ಲ, ಭೋಗವಸ್ತುಗಳಲ್ಲಿ ಸುಖವಿಲ್ಲ. ಮನಸ್ಸಿನ ಸಮಾಧಾನದಲ್ಲೇ ಆನಂದ. ಇದು ಆದರ್ಶ. ಯಾವ ಕಾಲವೇ ಆಗಲಿ ಇದೇ ನಿಜವಾದ ಸತ್ಯ, ಇದೇ ಶಾಸ್ತ್ರೋಪದೇಶ, ಇದೇ ಮಹನೀಯರಿಗೆ ಆದರ್ಶ, ಇದೇ ದಾರಿ, ಇದೇ ಜೀವನ. ಇನ್ನೊಬ್ಬರಿಗೆ ಹೋಲಿಸಬೇಡಿ, ಅವರನ್ನು ಹೋಲಿಸಿಕೊಳ್ಳಬೇಡಿ. ಇವರೆಲ್ಲರ ಅಸುರ ಸಮಾಜ, ಆ ಕಡೆ ನೋಡಲೇಬೇಡಿ. ಅಯ್ಯೋ ಪಾಪ ಅವ್ರಿಗೇನು ಗೊತ್ತು ಎಂದು ಬಿಟ್ಟುಬಿಡಿ, ಅವ್ರ ಜೊತೆಗೆ ಹೋಲಿಸ್ಕೊಳ್ಳೋದೇ ಬೇಡ. ಈ ಆಧ್ಯಾತ್ಮಿಕ ಜೀವನ ಇದೆ ನೋಡಿ, ಇದೇ ಬೇಕು. ಅದಕ್ಕೋಸ್ಕರ ಜೀವ ಅಂದರೆ ನಾನು ಕರ್ಮಫಲ ಅದಕ್ಕೆ ಸಿಕ್ಕಾಕ್ಕೊಂಡೆ, ಇದರಿಂದ ದಾಟುವುದು ನಿಗ್ರಹ, ಕಲಿತುಕೊಳ್ಳುವುದೇ ನಿಜವಾದ ಸಾಧನ. ಅದಕ್ಕೋಸ್ಕರ ನೋಡಿ, ಜೀವ ವಾಕ್ಯಾರ್ಥ ಪ್ರತಿಪತ್ತೆಯೇ ಪದಾರ್ಥ ಶುದ್ಧ್ಯರ್ಥಂ ಹೇಳುತ್ತದೆ. ಜೀವನ ಸ್ವಭಾವ ಆವಿದ್ಯಕ. ಆವಿದ್ಯಕ ಅಂದರೆ ಏನು? ರಜೋಗುಣ ತಮೋಗುಣ ತಪ್ಪುಗುಣವೇ ಅದು. ಆ ರಜೋಗುಣ ತಮೋಗುಣಗಳನ್ನು ಗಟ್ಟಿ ಏಕೆಗೊಳಿಸುವುದು? ಎಷ್ಟೆಷ್ಟು ಸಾತ್ವಿಕವಾಗುತ್ತದೋ ಅಷ್ಟಷ್ಟು ಅಂತರ್ಮುಖವಾಗುತ್ತದೆ, ಅಷ್ಟಷ್ಟು ದುಃಖ ಬಿಡುತ್ತದೆ. ಆದ್ದರಿಂದ ಸಾತ್ವಿಕತೆ ಪಡ್ಕೊಳ್ಳುವುದು, ರಜೋಗುಣ ತಮೋಗುಣಗಳನ್ನು ಬಿಡಿಸಿಕೊಳ್ಳುವುದು ಬೇಕು. ವೇದಾಂತ ಕೇಳಬಹುದು, ಸುಮ್ಮನೆ ಪಾಠ ಕೇಳಿ ಪ್ರವಚನ ಮಾಡುವುದು ಸುಲಭ. ವೇದಾಂತ ಕೇಳ್ತಾರೆ, ಸಂಸ್ಕೃತ ಪಂಡಿತರು ಆಗ್ತಾರೆ, ವೇದಾಂತ ಹೇಳ್ತಾರೆ. ತಮೋಗುಣ ರಜೋಗುಣ ಬಿಡಿಸ್ಕೋಪ್ಪ ಅಂದರೆ ಅಮ್ಮೋ, ಅದು ಮಾತ್ರ ಕಷ್ಟ. ಅದು ಸಾಧಿಸು. ನಿಮಗೆ ಯಾವ ಶಾಸ್ತ್ರ ಬರೆದಿದ್ದರೂ ನೀವು ಮಹನೀಯರಾಗ್ತೀರಿ. ಅದು ಕಲ್ತ್ಕೋ. ರಜೋಗುಣ ತಮೋಗುಣ ಬಿಡಿಸಿಕೊಂಡು ಶುದ್ಧ ಸಾತ್ವಿಕವಾಗಲಿ. ಎಷ್ಟಾಗ್ತಿರೋ ಅದು ನಿಜವಾದ ಮಹಾತ್ಮ. ಶಾಸ್ತ್ರವೆಲ್ಲ ಏಕಪ್ಪ, ಶಾಸ್ತ್ರವೇ ನಿಮ್ಮ ಹೃದಯ ಆಗಿಬಿಡ್ತದೆ. ಭಗವಂತನೇ ನಿಮ್ಮ ಹೃದಯದಲ್ಲಿದ್ದಾನೆ. ಅದಕ್ಕಿಂತ ಹೆಚ್ಚ ಅದೇ ಬೇಕು, ಅದೇ ನಿಜವಾಗಿದೆ. ಆದ್ದರಿಂದ ಇಲ್ಲಿ ಜೀವಭಾವ, ನಾನು ಇದು ಎನ್ನುವುದು ಅಜ್ಞಾನದಿಂದ ಹುಟ್ಟಿದ್ದೇ ಜೀವಭಾವ. ಈ ಜೀವಭಾವದ ದೋಷ, ಈ ಜೀವದ ತ್ವಂಪದಾರ್ಥ ವಿವೇಕದಲ್ಲಿ ಜೀವತ್ವವೆನ್ನುವುದು ಕೇವಲ ಅವಿದ್ಯಕವೇ. ಅದಕ್ಕಿಂತ ತಾನು ದೇಹೇಂದ್ರಿಯ ಮನಸ್ಸುಗಳನ್ನು ದಾಟಿರುವಂಥ ತನ್ನ ಸ್ವರೂಪ ಚೈತನ್ಯ ಎಂದು ಹೇಳಬೇಕು. ತ್ವಂಪದಾರ್ಥ ವಿವೇಕ ನಡೆಯುತ್ತಾ ಇದೆ, ಅದು ಮುಂದೆ ನೋಡೋಣ. ಇವತ್ತು ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.